हिंद जय हिंद जय हिंद जय हिंद जय हिंद जय हिंद। ನಮಸ್ಕಾರ ವೀಕ್ಷಕರೇ, ನಾನಿವತ್ತು ಬೆಂಗಳೂರಿನ KR ಪುರಂ ಸಮೀಪದ ಕೊಡಿಗೆಹಳ್ಳಿ ಗ್ರಾಮಕ್ಕೆ ಬಂದಿದ್ದೇನೆ. ನಿಮ್ಮೆಲ್ಲರಿಗೂ ಭಾವಸಿಂಚನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಆತ್ಮೀಯವಾದ ಸ್ವಾಗತ. ನಾನು ಕೊಡಿಗೆಹಳ್ಳಿಗೆ ಬಂದಿರೋ ಕಾರಣ ಅದ್ಭುತವಾಗಿದೆ, ಅನನ್ಯವಾಗಿದೆ. ಇಲ್ಲಿ ಶ್ರೀಯುತ H. ವೆಂಕಟೇಶನ್ ಇದ್ದಾರೆ, ವಿದ್ಯಾದಾನಿ, ಮಹಾದಾನಿ, ಸಮಾಜ ಸೇವಕರು. ಬನ್ನಿ, ನಾನು ಅವರನ್ನು ಪರಿಚಯ ಮಾಡಿಕೊಡ್ತೀನಿ, ಅವ್ರ ಬಗ್ಗೆ ವಿವರವಾಗಿ ತಿಳ್ಕೊಳ್ಳೋಣ. ಇದು ವೆಂಕಟೇಶ್ ಅವರ ಮನೆ. ನಾವು ಬರೋದು ಅವ್ರಿಗೆ ಗೊತ್ತಿಲ್ಲ. ಈಗ ನಾನು ಅವ್ರಿಗೆ ಸಸ್ಪೆಂಡಲ್ಲಿ ಭೇಟಿ ಕೊಡ್ತೀನಿ. ಅವ್ರಿಗೀಗ 74 ವರ್ಷ ವಯಸ್ಸು. 74 ವರ್ಷ ವಯಸ್ಸಾದರೂ ವೀಕ್ಷಕರೇ ಕ್ರಿಯಾಶೀಲರಾಗಿದ್ದಾರೆ. ಮಕ್ಕಳ ಬಗ್ಗೆ ದುಡಿತಾ ಇದೆ. ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರೋ ಮಕ್ಕಳ ಬಗ್ಗೆ ಅಪಾರವಾದ ಗೌರವ ಇದೆ, ಅಪಾರವಾದ ಪ್ರೀತಿ ಇದೆ. ಅವರು ಏನೇನು ಸೇವೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಅವರಿಂದ ತಿಳ್ಕೊಳ್ಳೋಣ. ಬನ್ನಿ. ಸರ್ ನಮಸ್ತೆ. ಸರ್ ಭದ್ರಾವತಿ ರಾಮಾಚಾರಿ ಅಂತೇಳಿ, ನಾನು ಭಾವಸಿಂಚನ ಯೂಟ್ಯೂಬ್ ಚಾನಲ್ ಬಂದಿದ್ದೀನಿ. ತಮ್ಮ ಸೇವೆ ಬಗ್ಗೆ ತಿಳ್ಕೊಂಡಿದ್ದೀನಿ. ತಮ್ಮನ್ನ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಪರಿಚಯ ಮಾಡ್ಕೊಡಕ್ ಬಂದಿದ್ದೀನಿ. ತಮಗೆ ಅನಂತ ನಮಸ್ಕಾರಗಳು ಸರ್. ಸರ್ ತಮ್ಮ ಹೆಸರು, ಪೂರ್ತಿ ಹೆಸರು? ಪೂರ್ತಿ ಹೆಸರು ವೆಂಕಟೇಶ ಹನುಮಪ್ಪ ಅಂತ. ಹಾಂ ಸರ್. ನಮ್ಮ ತಂದೆ ಹೆಸರು ಹನುಮಪ್ಪ, ಹಾಗಾಗಿ ನನ್ನ ಶಾರ್ಟಾಗಿ H. ವೆಂಕಟೇಶ್ ಅಂತ ಕರೀತಾರೆ. ಸರ್ ನಿಮ್ಮ ಬಗ್ಗೆ ನಾನು ಅಲ್ಲಲ್ಲಿ ಕೇಳ್ಪಟ್ಟೆ, ಇಡೀ ಗ್ರಾಮ ಮಾತಾಡ್ತಾ ಇದೆ. ನೀವು ಸರ್ಕಾರಿ ಶಾಲೆಗೆ ನೀವು ಮಾಡಿರೋಂಥ ಸೇವೆ ಮತ್ತು ನಿಮ್ಮ ಮಕ್ಕಳ ಮೇಲೆ ನಿಮಗಿರುವಂಥ ಪ್ರೀತಿ, ಅದು ಸರ್ಕಾರಿ ಶಾಲೆಯಲ್ಲಿ ಓದುವಂಥ ಮಕ್ಕಳ ಮೇಲೆ ನಿಮಗಿರುವಂಥ ಪ್ರೀತಿ ಬಗ್ಗೆ, ಅದ್ರ ಬಗ್ಗೆ ನೀವು ಏನೇನು ಮಾಡಿದ್ದೀರಾ ಸ್ವಲ್ಪ ವಿವರಣೆ ಮಾಡಿ ಸರ್. ಸರ್, ಮೊದಲನೇದಾಗಿ ನಾನೇನು ಹೇಳಕ್ಕೆ ಬಯಸ್ತೀನಿ ಅಂದರೆ, ಎಲ್ಲ ದಾನಗಳಿಗಿಂತ ವಿದ್ಯಾದಾನ ಬಹಳ ಶ್ರೇಷ್ಠವಾದ್ದು. ಇದು ಹೇಗೆ ನನಗೆ ಇದು ಪ್ರೇರೇಪಣೆ ಆಯಿತು ಅಂದರೆ, ನನಗೆ ಪ್ರೇರೇಪಣೆ ಆಯಿತು. ನಾನೊಬ್ಬ ಬಡ ಕುಟುಂಬದಿಂದ ಬಂದವನು, ರೈತ ಕುಟುಂಬದಿಂದ ಬಂದವನು. ಸರ್ಕಾರಿ ಶಾಲೆ, ಪ್ರಾಥಮಿಕ ಶಾಲೆಯಲ್ಲಿ, ಮಾಧ್ಯಮಿಕ ಶಾಲೆಯಲ್ಲಿ ಮತ್ತು ಪ್ರೌಢಶಾಲೆಗಳಲ್ಲಿ ಓದಬೇಕಾದ್ರೆ ಭಾಳ ಆಗ ನಮಗೆ ಕಷ್ಟ ಆಯಿತು. ಆಗ ಬಸ್ ಸಂಚಾರಗಳೇನು ಇರಲಿಲ್ಲ, ಸಾರ್ವಜನಿಕ ಸಂಚಾರಗಳಿರಲಿಲ್ಲ. ಎಷ್ಟನೇ ಇಸ್ವಿ ಸರ್? 1957ರಿಂದ 67-68ರವರೆಗೂ ನಾನು ಪ್ರಾಥಮಿಕ, ಮಾಧ್ಯಮಿಕ ಊಟಿ ಶಾಲೆಯಲ್ಲಿ ಇದ್ದೆ. ಇಲ್ಲಿಂದ ನಡೆದೇ ಹೋಗ್ತಾ ಇದ್ವಿ. ಆನಂತರ ನಾನು ಪ್ರೌಢಶಾಲೆಗೆ ಹೊರತೂರಿಗೆ ಹೋದೆ. ಅದು ಸುಮಾರು 10 ಕಿಲೋಮೀಟ್ರ್ ಆಗ್ತಿತ್ತು. ಅಲ್ಲಿಗೆ ಯಾವ ಬಸ್ಸೂ ಇಲ್ಲ, ಯಾವ ಸಂಘನೂ ಇಲ್ಲ. ನಮಗೆ ಹೋಗೋಕ್ಕೆ ನಡೆದೇ ಹೋಗಬೇಕಾಗಿತ್ತು, ನಡೆದೇ ಬರಬೇಕಾಗಿತ್ತು. ಅದಾದ 1 ವರ್ಷದ ನಂತರ ನನಗೆ 8ನೇ ತರಗತಿ 8th ಸ್ಟ್ಯಾಂಡರ್ಡ್ ಆದಮೇಲೆ ಅಲ್ಲಿ ಒಂದು ಹಾಸ್ಟೆಲಲ್ಲಿ ನನಗೆ ಒಂದು ಸೀಟ್ ಸಿಕ್ತು. ಆನಂತರ ನಾನು SLCನ ಅಲ್ಲಿ ಮುಗಿಸೋಕ್ಕಾಯ್ತು ಹುರ್ತೂರಲ್ಲಿ. ಅಲ್ಲಿ ಹಾಸ್ಟೆಲ್ ವಸತಿ ಶಾಲೆಯಲ್ಲಿ ಇದ್ದುಕೊಂಡು ನಾನು ಮುಗಿಸ್ದೆ. ಆ ಒಂದು ಕಾಲಘಟ್ಟದಲ್ಲಿ
ಯಾವ ಅಲ್ಲಿ ಸುತ್ತಮುತ್ತ ಯಾವುದೇ ಪ್ರಾಥಮಿಕ ಶಾಲೆಗಳು ಅಥವಾ ಇಂಗ್ಲೀಷ್ ಮಾಧ್ಯಮಿಕ ಶಾಲೆಗಳು ಯಾವುದೂ ಇರಲಿಲ್ಲ, ಬರೀ ಸರ್ಕಾರಿ ಶಾಲೆಗಳೇ ಇತ್ತು. ಆಗ ನಾನು ಭಾಳ ಕಷ್ಟ ಬಿದ್ದಿದ್ದೀನಿ. ನಾನು ವ್ಯಾಸಂಗ ಮಾಡಬೇಕಾದ್ರೆ ನನಗೆ ಪುಸ್ತಕಗಳಾಗಲಿ ಸಮವಸ್ತ್ರಗಳಾಗಲಿ ಇದಕ್ಕೆಲ್ಲ ನಮ್ಮ ಪೋಷಕರು ಅವರು ರೈತ ಕುಟುಂಬದಿಂದ ಬಡ ಕುಟುಂಬದಿಂದ ಬಂದಿದ್ದರಿಂದ ನನಗೆ ಭಾಳ ಕಷ್ಟದ ಅನುಭವ ಆಗಿ ನನ್ನ ವಿದ್ಯಾಭ್ಯಾಸನ SSLCವರೆಗೂ ಭಾಳ ಕಷ್ಟಪಟ್ಟು ಉನ್ನತ ಮಟ್ಟದಲ್ಲಿ ಉನ್ನತ ಶ್ರೇಣಿಯಲ್ಲಿ ಪಾಸ್ ಮಾಡಿಕೊಂಡೆ ಸರ್. ಏನು ಸ್ಟಡಿ ಮಾಡಿದ್ದೀರಾ ಸರ್ ನೀವು? ನಾನು ನನ್ನ SSLC ಮುಗಿದ ತಕ್ಷಣವೇ ITI ಕಾರ್ಖಾನೆಯಲ್ಲಿ ಒಂದು ಸಾಮಾನ್ಯ ಕಾರ್ಮಿಕನಾಗಿ ನನ್ನ ಕೆಲಸ ಸಿಕ್ತು. ಆನಂತರ ನಾವು ಓದಬೇಕು ಅಂತ ನಾವು ಮುಂದುವರಿಸಬೇಕು ಅಂತೇಳಿ ಒಂದು ಸಂಘಟನೆಯ ಮುಖಾಂತರ ಅಲ್ಲಿ ಒಂದು ಯೂನಿಯನ್ ಇದೆ, ಅಲ್ಲಿದ್ದಂಥವರು ನಮಗೆ ಬೇಕಾದವರು ಎಲ್ಲ SSLC ಮುಗಿಸಿ ಬಂದಿದ್ದರು. ಮುಂದಕ್ಕೆ ಓದಬೇಕು ಅಂತ ಒಂದು ಅಪೇಕ್ಷೆ ಮೇರೆಗೆ ನಾವು ಅಲ್ಲಿದ್ದಂಥ ಅಧಿಕಾರಿ ವರ್ಗದವ್ರನ್ನ ಹೋಗಿ ಭೇಟಿ ಮಾಡಿ ನಾವು ಕೇಳಿಕೊಂಡ್ವಿ, ಒಂದು ಮನವಿ ಪತ್ರ ಕೊಟ್ವಿ. ನಾವಿಷ್ಟು ಜನ ನಾವು SSLC ಉನ್ನತ ಮಟ್ಟದಲ್ಲಿ ಪಾಸ್ ಮಾಡಿದ್ದೀವಿ, ನಾವು ಇನ್ನೂ ಉನ್ನತ ಶಿಕ್ಷಣ ಪಡೆಯೋದಕ್ಕೆ ನಮಗೆ ಅವಕಾಶ ಮಾಡಿಕೊಡ್ಬೇಕು ಅಂತ. ಆಗ ಆಡಳಿತ ವರ್ಗ ನಮ್ಮ ಮನವಿನ ಪುರಸ್ಕರಿಸಿ ನಮಗೆ ಒಂದು ಬಸ್ಸು ವ್ಯವಸ್ಥೆ ಮಾಡಿ ಅನಂತರ PUC ನಾನು ಸೆಂಟ್ ಜೋಸೆಫ್ ಕಾಲೇಜಲ್ಲಿ ಮಾಡಿದೆ. ಆಮೇಲೆ ಡಿಗ್ರಿನೂ ಸೆಂಟ್ ಜೋಸೆಫ್ ಕಾಲೇಜ್ ಮಾಡಿದ್ದೆ. ಯಾಕೆಂದರೆ ನನ್ನ ಒಂದು ಅಂಕ ಒಂದು ಉನ್ನತ ಶ್ರೇಣಿಯಲ್ಲಿ ಇದ್ದಿದ್ದಕ್ಕೋಸ್ಕರ ನನಗೆ ಅಲ್ಲಿ ಸೀಟ್ ಸಿಕ್ತು. ನಾನು BA ಪದವೀಧರನಾಗಿ ಹೈದ್ರಾಬಾದ್ ಯೂನಿವರ್ಸಿಟಿನಲ್ಲಿ CIT ಬರೆದು ಅಲ್ಲಿಂದ ನನಗೆ ಪದವಿನ ಪಡ್ಕೊಂಡೆ ಸರ್. ನಾನು BA ಕೂಡ ಉನ್ನತ ಶ್ರೇಣಿನಲ್ಲಿ ಪಾಸ್ ಮಾಡಿದೆ. ಆಮೇಲೆ ನನಗೆ ITIನಲ್ಲಿ ದೂರವಾಣಿ ನಮ್ಮ ಕಾರ್ಖಾನೆಯಲ್ಲಿ ನಾನು ಪದವಿ ಮುಗಿಸಿದ ಮೇಲೆ ನನ್ನನ್ನು ಉನ್ನತ ಮಟ್ಟಕ್ಕೆ ಅಂದರೆ ಅಧಿಕಾರಿ ಒಬ್ಬ ಲೆಕ್ಕಪತ್ರ ವಿಭಾಗದಲ್ಲಿ ನನ್ನನ್ನು ಉನ್ನತ ಮಟ್ಟಕ್ಕೆ ಒಂದು ಪ್ರಮೋಷನ್ ಕೊಟ್ಟು ನನ್ನ ಅಲ್ಲಿಗೆ ವರ್ಗಾಯಿಸಿದ್ರು. ಅನಂತರ ನಾನು ಅಲ್ಲಿ ಒಬ್ಬ ಅಧಿಕಾರಿಯಾಗಿ 32 ವರ್ಷಗಳು ಸೇವೆ ಸಲ್ಲಿಸಿದ್ದೀನಿ. ಸರ್, ನೀವು ಈ ಸರ್ಕಾರಿ ಶಾಲೆಯನ್ನು ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಸೇವೆ ಅಂತ ಹೇಳ್ಬಿಟ್ಟು? ಮತ್ತು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರೋಂಥ ಮಕ್ಕಳು ನಿಮ್ಗೆ ಯಾಕೆ ಅಷ್ಟು ಪ್ರೀತಿ ಆಗ್ತಾರೆ? ಅವ್ರಿಗೆ ನೀವು ಬುಕ್ಸ್ ಕೊಡ್ತೀರಾ, ಎಕ್ಸೈಜ್ ಕೊಡ್ಸಿದ್ದೀರಾ, ಶಾಲೆಯನ್ನು ಅಭಿವೃದ್ಧಿ ಮಾಡಿದ್ದೀರಾ. ಸರ್, ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡಿ ಸರ್ ನಮ್ಮ ವೀಕ್ಷಕರಿಗೆ. ಸರ್ಕಾರಿ ಶಾಲೆ ಬಗ್ಗೆ ಮಕ್ಕಳ ಬಗ್ಗೆ ಯಾಕೆ ನನಗೆ ಅಷ್ಟೊಂದು ಒಂದು ಆಸಕ್ತಿ ಬಂತು ಅಂದರೆ, ಇದಕ್ಕೆ ನಾನೇ ಉದಾಹರಣೆ. ಸರ್ಕಾರಿ ಶಾಲೆಯಲ್ಲಿ ನಾನು ವಿದ್ಯಾಭ್ಯಾಸ ಮಾಡಿದ್ದು, ಎಷ್ಟು ಕಷ್ಟಪಟ್ಟೆ, ಯಾವ ರೀತಿಯಾದಂಥ ಒಂದು ಅನುಭವ ಆಯಿತು ಅನ್ನೋದನ್ನು ನಾನು ನೆನಪಿಸ್ಕೊಂಡು ಒಂದು ಇದನ್ನು ಪ್ರೇರೇಪಣೆ ಆಯಿತು ನನಗೆ. ಸರ್ಕಾರಿ ಶಾಲೆ ಅಂತಂದರೆ ನಮ್ಮೂರಲ್ಲಿ ಎಲ್ಲ ಅಲ್ಲಿ ಬರ್ತಕ್ಕಂಥವರೆಲ್ಲ ಬಡ ಮಕ್ಕಳು, ಹಿಂದುಳಿದವರು. ಈ ಸರ್ಕಾರಿ ಶಾಲೆ ಅಂದರೆ ಏನೋ ಒಂದು ಕಟ್ಟಡ, ಅದರಲ್ಲಿ ಯಾರೋ ಒಬ್ಬ ಮೇಷ್ಟ್ರು ಬರ್ತಾರೆ, ಮಕ್ಕಳು ಹೋಗ್ತಾರೆ ಬರ್ತಾರೆ ಅನ್ನೋ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಯಾಕೆಂದರೆ ಸರ್ಕಾರಗಳು ಈ ಮಕ್ಕಳಿಗೆ ಬೇಕಾದಂಥ ಎಲ್ಲ ಸೌಲಭ್ಯಗಳನ್ನ, ಮೂಲಭೂತ ಸೌಲಭ್ಯಗಳನ್ನ ಕಲ್ಪಿಸೋಕ್ಕಾಗ್ತಾಯಿಲ್ಲ. ಒಂದು ಶೌಚಾಲಯ ಇರ್ಬೋದು, ಸಮವಸ್ತ್ರ ಇರ್ಬೋದು, ಕಾಲಿಗೆ ಶೂ ಇರ್ಬೋದು, ಅಥವಾ ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ಕಟ್ಟಡ ಇರ್ಬೋದು, ಶಾಲೆಗೆ ಬೇಕಾದಂಥ ಕೊಠಡಿಗಳಿರ್ಬೋದು, ವಿದ್ಯುತ್ ಶಕ್ತಿ ಒಂದು ಸರಬರಾಜು ಇರ್ಬೋದು, ಯಾವುದು ಎಲ್ಲನೂ ಸರ್ಕಾರ ಪೂರೈಸೋಕ್ಕಾಗ್ತಾಯಿಲ್ಲ, ಯಾವುದೇ ಸರ್ಕಾರ ಬಂದರು. ಉದಾಹರಣೆಗೆ ಅವರು ಒಂದು ಜೊತೆ ಯೂನಿಫಾರ್ಮ್ ಕೊಟ್ಟರೆ ಆ ಮಕ್ಕಳಿಗೆ ಅದಕ್ಕೆ ಹೊಲಿಸೋದಕ್ಕೆ ಕೂಲಿಗೆ ಕಾಸು ಕೊಡೋಲ್ಲ. ತಂದೆ ತಾಯಿ ಎಲ್ಲ ಕೂಲಿಗೆ ಹೋಗೋರು. ಅದನ್ನು ಅವ್ರು ಹೊಲಿಸ್ತೇನೆ ಮಕ್ಕಳು ಯೂನಿಫಾರ್ಮ್ ಹಾಕ್ಕೊಳ್ದೇ ಬರುವಂಥ ಪರಿಸ್ಥಿತಿ ಉಂಟಾಗುತ್ತೆ. ಕಾಲಿಗೆ ಶೂ ಕೊಡ್ತಾರೆ, 260 ರೂಪಾಯಿ ಶೂ ಮಂಜೂರು ಮಾಡ್ತಾರೆ. ಆ 250 ರೂಪಾಯಿಗೆ ಒಂದು ಜೊತೆ ಶೂ ಯಾರೂ ಕೊಡೋದಿಲ್ಲ, ಅದು ಒಂದು ವರ್ಷವೂ ಬರೋದಿಲ್ಲ. ಅಂಥ ಗುಣಮಟ್ಟದ ಶೂಗಳನ್ನ ನಾವು ತೊಗೊಂಡು ಹಾಕಿದ್ರೆ ಅದು ಮಕ್ಕಳಿಗೆ ಅನುಕೂಲ ಆಗಲ್ಲ.
ಮತ್ತು ಶೌಚಾಲಯಗಳು ಒಂದೊಂದು ಶಾಲೆಯಲ್ಲಿ ಶೌಚಾಲಯಗಳೇ ಇರಲ್ಲ. ಉದಾಹರಣೆಗೆ ನಮ್ಮ ಶಾಲೆ 1978ರಲ್ಲಿ ಸ್ಥಾಪನೆ ಆಯಿತು. ಆವಾಗ ಅದೃಷ್ಟವಶಾವತ್ತು ನಾನು ಪಂಚಾಯಿತಿ ಒಂದು ಸದಸ್ಯನಾಗಿ ಆಯ್ಕೆಯಾದೆ. ಇಲ್ಲಿ ಪಂಚಾಯಿತಿ ಸದಸ್ಯನಂದಾಗ ಅಲ್ಲಿ ಆವಾಗ ಯಾವ ಪಕ್ಷ ಹಿತವಾದಿ ಯಾವ ಪಕ್ಷನೂ ಇಲ್ಲ. ಅಲ್ಲಿ ಆ ಪಾರ್ಟಿ ಈ ಪಾರ್ಟಿ ಅಂತ ಏನಿರಲಿಲ್ಲ. ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ಜನ ಓಟ್ ಹಾಕ್ಬೇಕು. ಜನ ವ್ಯಕ್ತಿ ನೋಡಿ ಓಟ್ ಹಾಕುವಂಥ ಕಾಲ ಅದು. ಇದು 1978ರ ದಶಕದಲ್ಲಿ ನಾನು ಹೇಳ್ತಾ ಇದ್ದೆ. ಆವಾಗ ನಮ್ಮ ಶಾಲೆ ನಮಗೆ ಮಂಜೂರಾಯಿತು. ಆವಾಗ ಕೇವಲ ಒಂದು ಹೆಂಚಿನ ಮನೆಯಲ್ಲಿ 20 ಜನ ವಿದ್ಯಾರ್ಥಿಗಳನ್ನ ಇಟ್ಕೊಂಡು ಪಾಠ ಮಾಡ್ತಾ ಇದ್ದಾಗ ನನಗೆ ಆ SDMC ಅಧ್ಯಕ್ಷನಾಗಿ ಆಯ್ಕೆ ಆಗುವಂಥ ಅವಕಾಶ ಬಂತು. ಯಾಕೆಂದರೆ ನಾನು ಜನಪ್ರತಿನಿಧಿ ಆಗಿರೋದ್ರಿಂದ ಅದು ಅದಾಗದೇ ಅದು ಒಲಿದು ಬಂತು ನನಗೆ. ಆವಾಗಿನಿಂದ ನಾನು ಇಲ್ಲಿ ಬರ್ತಕ್ಕಂಥ ಮಕ್ಕಳ ಒಂದು ಶ್ರೇಯೋಭಿವೃದ್ಧಿ, ಅವರ ಶಾಲೆಗೆ ಒಂದು ಬೇಕಾದಂಥ ಅವಶ್ಯಕತೆಗಳು, ಮತ್ತು ಅಧಿಕಾರಿ ಶಿಕ್ಷಕರಿಗೆ ಅನುಕೂಲತೆಗಳು, ಅವ್ರಿಗೆ ಶೌಚಾಲಯಗಳು, ಇದನ್ನೆಲ್ಲ ಕಳಿಸ್ಕೊಡ್ಬೇಕಾದ್ರೆ ಸರ್ಕಾರದ ಮೇಲೆ ಅವಲಂಬಿಸೋಕ್ಕೆ ಹೋಗಲಿಲ್ಲ ನಾನು. ಯಾಕಂದರೆ ಅಷ್ಟೊಂದು ಫಂಡ್ಸ್ ಬರೋಲ್ಲ. ಹೌದು. ಅದಕ್ಕಾಗಿ ನಾನೇನು ಮಾಡಿದೆ ಅಂತಂದರೆ, ನನಗೆ ನನ್ನ ಸ್ವಂತ ಖರ್ಚಿಂದ ಅಥವಾ ನಮ್ಮ ಸಂಬಂಧವರು, ನಮ್ಮ ಬಂಧುಗಳು, ನಮ್ಮ ಫ್ಯಾಮಿಲಿಯವರು ಮತ್ತು ದಾನಿಗಳು, ಸಮಾನ ಮನಸ್ಸು ದಾನಿಗಳಿಂದ ಒಂದು ದಾನವಾಗಿ ಬರೆದು ಆ ಶಾಲೆಗೆ ಉಚಿತವಾಗಿ ಒಂದು ಹೆಚ್ಚುವರಿ ಕಟ್ಟಡ, ವಿದ್ಯುತ್ ಶಕ್ತಿ, ಕುಡಿಯುವ ನೀರು, ಶುದ್ಧ ಕುಡಿಯುವ ನೀರಿನ ಘಟಕ ಮತ್ತು ಪೀಠೋಪಕರಣಗಳು, ಮಕ್ಕಳಿಗೆ ಕೂತ್ಕೊಂಡು ಬರೆಯೋದಕ್ಕೆ ಡೆಸ್ಕ್ಗಳು, ಯಾವುದೋ ಒಂದು ಕಂಪನಿಗೆ ಹೋಗಿ ಅವ್ರನ್ನ ಕೇಳಿಕೊಂಡು ಸುಮಾರು 5ರಿಂದ 10 ಲಕ್ಷ ರೂಪಾಯಿ ಬೆಲೆ ಬಾಳಂಥ ಪೀಠೋಪಕರಣಗಳು, ಮತ್ತು ವರ್ಷ ಅವ್ರು ಒಂದು ಜೊತೆ ಯೂನಿಫಾರ್ಮ್ ಕೊಡ್ತಾಯಿದ್ರು. ನಾವು ಒಂದೊಂದು ಜೊತೆ ಬಿಳಿ ಯೂನಿಫಾರ್ಮು ಇಲ್ಲೊಂದು ನಾವು ಸಂಘಟನೆ ಮಾಡಿಕೊಂಡು ಕ್ಷೇಮಾಭಿವೃದ್ಧಿ ಸಂಘ ಅಂತೇಳಿ ಅದರಲ್ಲೂ ನಾನು ಅಧ್ಯಕ್ಷನಾಗಿದ್ದೀನಿ. SDMC ಮೆಂಬರ್ಸು ಸಹ ನನಗೆ ಭಾಳ ಒಂದು ಸಹಕಾರ ಕೊಡ್ತಾ ಇದ್ದಾರೆ. ಮಕ್ಕಳ ಒಂದು ಗುಣಮಟ್ಟ, ಶಿಕ್ಷಣದ ಗುಣಮಟ್ಟ ಹೆಚ್ಚಿಸಬೇಕು. ಬೇರೆ ಆಂಗ್ಲ ಭಾಷೆ ಮಾಧ್ಯಮ ಶಾಲೆಗೆ ಹೋಗಿ ಮಕ್ಕಳಿಗಂತೆ ನಮ್ಮ ಮಕ್ಕಳು ಕೂಡ ಶಿಕ್ಷಣ ಪಡಿಬೇಕು, ಒಳ್ಳೆಯ ಶಿಕ್ಷಣ ಪಡಿಬೇಕು. ಅಲ್ಲಿ ಬರ್ತಕ್ಕಂಥ ತಂದೆ ತಾಯಿಗಳಿಗೆ ಮಕ್ಕಳಿಗೆ ಶಿಕ್ಷಣ ಕೊಡೋದಕ್ಕೆ ಅವ್ರು ಭಾಳ ಕಷ್ಟ, ಕೂಲಿ ಕೆಲಸ ಮಾಡುವಂಥದ್ದು. ಅದಕ್ಕೋಸ್ಕರ ನಾವು ಅವ್ರ ಮೇಲೇನೂ ನಾವು ಭಾರ ಹಾಕೋಕ್ಕಾಗಲ್ಲ. ಹಾಗಾಗಿ ಸರ್ಕಾರನೇ ನೆಚ್ಕೊಂಡಿದ್ರೆ ಆಗಲ್ಲ. ಹಾಗಾಗಿ ಸುಮಾರು ಇವತ್ತು 1978 ಅಂದರೆ ಇವತ್ತಿಗೆ 48 ವರ್ಷಗಳಾಗ್ತಾಯಿದೆ. ನಾನೇ ಅಧ್ಯಕ್ಷನಾಗಿ ಮುಂದುವರಿತಾ ಇದ್ದೀನಿ. 48 ವರ್ಷ? ಹೌದು ಸರ್, 48 ವರ್ಷಗಳಾಯಿತು. ಮಧ್ಯದಲ್ಲಿ ಬೇರೆ ಯಾರೂ ಆಗಿಲ್ಲ? ಮಧ್ಯದಲ್ಲಿ ಅದು ಮಕ್ಕಳ ಪೋಷಕರಾಗಬೇಕು ಅಂತ ಒಂದು ಕಾನೂನು ತಂದರು. ಆದರೆ ಆ ಅಧ್ಯಕ್ಷನು ಏನೋ ಒಂದು ದುರುಪಯೋಗ ಮಾಡ್ದ ಅಂತೇಳಿ ಮತ್ತೆ ಪೋಷಕರೆಲ್ಲ ಸೇರಿ ಇಲ್ಲ ನೀವೇ ಮುಂದುವರಿಬೇಕು, ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಚೆನ್ನಾಗಾಗಬೇಕು, ನಮ್ಮ ಮಕ್ಕಳು ಶಿಕ್ಷಣ ಬೇಕು ನಮಗೆ ಏನಂತಿದ್ರೆ ನೀವೇ ಮುಂದುವರಿಯಬೇಕು ಅಂತೇಳಿ ಅವರ ಒಂದು ಒತ್ತಾಯದ ಮೇರೆಗೆ, ಅವರ ಅಪೇಕ್ಷೆ ಮೇರೆಗೆ ಮತ್ತು ಶಿಕ್ಷಣ ಇವರು ಮೆಂಬರ್ಸು, ಸಮಿತಿ ಮೆಂಬರ್ಸು ಅವರೆಲ್ಲ ಸೇರಿ ಆದಮೇಲೆ ಅದರಿಂದ ನಾನು ಅದೇ 78ರಿಂದ ಸತತವಾಗಿ ಆ ಶಾಲೆಯಲ್ಲಿ SDM ಅಧ್ಯಕ್ಷ. 1978ರಿಂದ ಸತತವಾಗಿ ಇದುವರೆಗೂ 2025ನೇ ಈ ತಿಂಗಳವರೆಗೂ ನಾನೇ ಅಧ್ಯಕ್ಷನಾಗಿ ಮುಂದುವರಿತಾ ಇದ್ದೀನಿ. ಮತ್ತು ಅಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು, ಸರ್ಕಾರ ಕೊಡುವಂಥ ಕಾರ್ಯಕ್ರಮಗಳನ್ನು ಚಾಚು ತಪ್ಪದೇ ನಾವು ಮಾಡ್ತಾ ಇದ್ದೀವಿ. ಮಕ್ಕಳಿಗೆ ಬೇಕಾದಂಥ ಶೂ ಇರ್ಬೋದು, ಸಾಕ್ಸ್ಗಳಿರ್ಬೋದು, 2 ಜೊತೆ ಶೂಗಳು ಕೊಡಿಸಿದ್ದೀವಿ. ಸಾಕ್ಸ್ಗಳು, ಟೈ, ಬೆಲ್ಟು, ಮತ್ತು ನಮ್ಮ ಸ್ಕೂಲ್ ಹೆಸರಿರ್ತಕ್ಕಂಥ ಒಂದು ಬೆಲ್ಟು. ಅವ್ರು ಇಂಗ್ಲೀಷ್ ಮಾಧ್ಯಮಕ್ಕೂ ಅದಕ್ಕೆ ಏನು ವ್ಯತ್ಯಾಸನೇ ಇಲ್ಲ. ಖಾಸಗಿ ಶಾಲೆ, ಹೌದು, ಖಾಸಗಿ ಶಾಲೆಗೆ ಹೋಗ್ತಾರಂಥ ಮಕ್ಕಳನ್ನೂ ನೋಡಿದ್ರೆ, ನಮ್ಮ ಶಾಲೆ ಮಕ್ಕಳು ನೋಡಿದ್ರೆ ನೀವು ಇದೇನು ಕಾನ್ವೆಂಟ್ ಸ್ಕೂಲಾ, ಇದು ಇಂಗ್ಲೀಷ್ ಮಾಧ್ಯಮ ಸ್ಕೂಲಾ ಅನ್ನಬೇಕು. ಆ ರೀತಿಯಾಗಿ ನಮ್ಮ ಮಕ್ಕಳನ್ನ ನಾವು ಶಿಕ್ಷಣ ಕೊಡಿಸ್ತಾ ಇದ್ದೀವಿ. ಅದೇ ರೀತಿ ಅವ್ರಿಗೆ ಅನುಕೂಲನೂ ಮಾಡಿಕೊಡ್ತಾ ಇದ್ದೀವಿ ಸರ್. ಸರ್, ಈಗ ಎಷ್ಟು ಜನ ಮಕ್ಕಳಿದ್ದಾರೆ ಸರ್? ಸರ್, ನಾನು 1978ರಲ್ಲಿ ಶಾಲೆ ಪ್ರಾರಂಭ ಆದಾಗ ಬರೀ 20 ಜನ ಇದ್ದರು.
ಬರೀ ಹೆಂಚಿನ ಮನೆ ಇದ್ದಿದ್ದು ಒಂದು ಕೊಠಡಿ. ಈಗ ತಳಮಾಡಿ, ಮೇಲ್ಮಾಡಿ, ಮತ್ತೆ ಇನ್ನೊಂದೆರಡು ಕೊಠಡಿ, ಮತ್ತೆ ಅದಕ್ಕೆ ಬೇಕಾದಂಥ ಶೌಚಾಲಯಗಳು, ಟೀಚರ್ಸ್ಗೆ ಪ್ರತ್ಯೇಕವಾದಂಥ ಶೌಚಾಲಯ, ಹೆಣ್ಣು ಮಕ್ಕಳಿಗೆ ಬೇರೆ ಸಪರೇಟ್ ಆದಂಥ ಶೌಚಾಲಯ, ಗಂಡು ಮಕ್ಕಳಿಗೆ ಪ್ರತ್ಯೇಕವಾದಂಥ ಶೌಚಾಲಯ. ಅವ್ರು ಕೂತ್ಕೊಂಡು ಅನ್ನೋದಕ್ಕೆ ಇದು ಪ್ರಾಥಮಿಕ ಶಾಲೆ ಮಾತ್ರ ಇದ್ದಿದ್ದು 1ರಿಂದ 4ನೇ ತರಗತಿ 5ನೇ ತರಗತಿ. ಈಗ ನಾವು ಮಾಡ್ತಾ ಇರತಕ್ಕಂಥ ಅಭಿವೃದ್ಧಿ ನೋಡಿಬಿಟ್ಟು ಸರ್ಕಾರ ಅದನ್ನು ಉನ್ನತೀಕರಣ ಮಾಡಿದೆ. 6ನೇ ತರಗತಿನ ಮತ್ತು 7ನೇ ತರಗತಿನ ಇಲ್ಲೇ ಪ್ರಾರಂಭಿಸಿ ಅಂತೇಳಿ ಉನ್ನತೀಕರಣ ಮಾಡಿ. ಸರ್ 1ನೇ ತರಗತಿಯಿಂದ 7ನೇ ತರಗತಿ 5ನೇ ತರಗತಿವರೆಗೂ ಇದ್ದಿದ್ದು ಪ್ರಾಥಮಿಕ. ಈಗ ನಾವು ಮಾಡ್ತಾ ಇರತಕ್ಕಂಥ ಒಂದು ಸೌಲಭ್ಯ, ಒಂದು ಅನುಕೂಲತೆಗಳಿಂದ ನಮ್ಮ ಸಮಿತಿಯಿಂದ ನಾನು ಅಧ್ಯಕ್ಷನಾಗಿ ನನ್ನ ನೇತೃತ್ವದಲ್ಲಿ ಮಾಡಿರೋಂಥ ಅಭಿವೃದ್ಧಿ ನೋಡಿ ಆ ಇಲಾಖೆಯವರು ಇದನ್ನ ಉನ್ನತೀಕರಣ ಮಾಡಿದ್ದಾರೆ. 6 ಮತ್ತು 7ನೇ ತರಗತಿ ಕೂಡ ಇಲ್ಲೇ ಪರ್ಮಿಷನ್ ಕೊಟ್ಟಿದ್ದಾರೆ. ಈಗ ನಡೀತಾ ಇದೆ. ಅದಕ್ಕೆ ಶಾಲಾ ಕೊಠಡಿಗಳನ್ನ ಈ ಸಾರಿ ಈ ರಾಜ್ಯದಲ್ಲಿ ನಾವು ಕಟ್ಟಿ 12 ಕೊಠಡಿನ ಒದಗಿಸ್ಬೇಕಾಗಿದೆ. ಅದನ್ನು ಮಾಡಿಕೊಡ್ತೀವಿ ಅಂತ ಅವ್ರು ಭರವಸೆ ಕೊಟ್ಟಿದ್ದೀವಿ. ಇದನ್ನ ಪ್ರೌಢಶಾಲೆ ಮಟ್ಟವರು ಕರ್ಕೊಂಡು ಹೋಗ್ತಿದ್ವಿ. ಒಂದು ಪ್ರಶ್ನೆ ಕೇಳಿದ್ರೆ ಎಷ್ಟು ಜನ ಮಕ್ಕಳು? ಹೌದಾ ಸರ್? 20 ಜನ ಇದ್ದಂಥ ಒಂದು ಶಾಲೆ ಇವತ್ತು 210 ಮಕ್ಕಳು ಓದ್ತಾ ಇದ್ದಾರೆ. 210 ಮಕ್ಕಳು 1ನೇ ತರಗತಿಯಿಂದ 6ನೇ ತರಗತಿವರೆಗೂ 210 ಮಕ್ಕಳು ಓದ್ತಾ ಇದ್ದಾರೆ ಸರ್. ಎಲ್ಲ ಬಡ ಕುಟುಂಬದಿಂದ ಬಂದಿರತಕ್ಕಂಥವ್ರು. ಅವ್ರ ತಾಯಿ ತಂದೆ ಬಂದು ಎಲ್ಲ ಕೂಲಿ ಕೆಲಸಕ್ಕೆ ಹೋಗುವಂಥವ್ರು. ಯಾರು ಅಂತ ಹಣವಂತರು ಯಾರಲ್ಲ, ಬಾಡಿಗೆ ಮನೆಗಳಲ್ಲಿದ್ದು ಮಕ್ಕಳನ್ನ ಅಲ್ಲಿ ಕಳಿಸ್ತಾರೆ. ಎಲ್ಲ ಮಕ್ಕಳು ಒಳ್ಳೆ ಶಿಕ್ಷಣ ಪಡಿತಾ ಇದ್ದಾರೆ. ಶಿಕ್ಷಕರು ಸಹ ಒಳ್ಳೆ ನಮಗೆ ಸಹಕಾರ ಸಹ ಮಾಡಿ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡ್ತಾ ಇದ್ದಾರೆ. ಅಲ್ಲಿ ಮುಖ್ಯ ಶಿಕ್ಷಕಿಯಾಗಿರ್ತಕ್ಕಂಥ ಒಬ್ಬರು ವಿಮಲಾ ಅಂತ ಇದ್ದಾರೆ. ಅವರು ಎಲ್ಲ ವರ್ಗದವ್ರನ್ನ ಒಂದೇ ಸಮಾನವಾಗಿ ನೋಡ್ತಾ ಶಿಕ್ಷಕರನ್ನು ಕೂಡ ಒಳ್ಳೆ ರೀತಿ ಇಟ್ಕೊಂಡು ಆ ಒಂದು ಶಿಕ್ಷಣದ ವ್ಯವಸ್ಥೆಯನ್ನು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೆ ಏನೆಲ್ಲ ಸಹಕಾರ ಬೇಕು ಅದನ್ನೆಲ್ಲ ನಾವು ಮಾಡೋದಕ್ಕೆ ನಾನು ಇವತ್ತೂ ಕಂಕಣಬದ್ಧವಾಗಿದ್ದೀನಿ. ಅದು ಯಾವುದೇ ರೀತಿ ಏನೇ ಸಭೆ ಸಮಾರಂಭಗಳಾಗಲಿ ನನ್ನ ಹಾಜರಾತಿಯಲ್ಲಿ ಇದ್ದೇ ಇರುತ್ತೆ. ಯಾಕೆ ಮುಂದಿನ ಗುರಿ ಏನು ಸರ್ ಆ ಶಾಲೆ ಬಗ್ಗೆ? ಗುರಿ ಆಗಿರ್ಬೋದು, ಕನಸಾಗಿರ್ಬೋದು, ಏನು ಇಟ್ಕೊಂಡಿದ್ದೀರಾ ಅಂತ? ಶಾಲೆ ಬಗ್ಗೆ ಅಂತಂದರೆ ಶಿಕ್ಷಣ ಯಾರಿಗೇ ಆಗಲಿ, ಶಿಕ್ಷಣ ಪಡೆದವನು ಒಬ್ಬ ಅವನಿಗೆ ಈ ಕಣ್ಣುಗಳು ಇದ್ರೂ ಶಿಕ್ಷಣ ಇಲ್ಲದೆ ಇದ್ದರೆ ಕೂಡ ಅಂತ ಸರ್. ಶಿಕ್ಷಣ ಪಡೆದವನು ಅವನಿಗೆ ಆತ್ಮಸ್ಥೈರ್ಯ ಬರ್ತದೆ. ಎಂಥವನೇ ಆಗಲಿ ಒಬ್ಬ ವಿದ್ಯಾವಂತ ಆದರೆ ಅವನ ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ವಿದ್ಯಾವಂತನಾಗಿ ಬೆಳೆದರೆ ಎಂಥ ಆತ್ಮಸ್ಥೈರ್ಯ ತಗೊಂಡು ಅವನು ಅದನ್ನೆಲ್ಲ ಪಡ್ಕೋಬೋದಾಗಿದೆ ವಿದ್ಯೆ ಒಂದಿದ್ದರೆ. ನೋಡಿ, ಆಸ್ತಿ, ಅಂತಸ್ತು, ಒಡವೆ ಇದೆಲ್ಲ ತಾತ್ಕಾಲಿಕ. ನಾನು ಹೇಳೋದು ಬರುತ್ತೆ ಹೋಗುತ್ತೆ. ಆಸ್ತಿಗಳೆಲ್ಲ ಕಳ್ಕೊಂಡಿದ್ದಾರೆ, ಹಣ ಕಳೆದೋಗ್ಬೋದು, ಒಡವೆ ಕಳೆದೋಗ್ಬೋದು. ಆದರೆ ವಿದ್ಯೆ, ಕಲಿತಂಥ ವಿದ್ಯೆ ತಲೆನಲ್ಲಿ ಇದೆಯಲ್ಲ, ಅದನ್ನು ಯಾರೂ ಕಸ್ಕೊಳ್ಳೋಕ್ಕಾಗಲ್ಲ ಅಲ್ವಾ? ವಿದ್ಯೆಯನ್ನು ಪಡೆದವನು, ಶಿಕ್ಷಣ ಪಡೆದವನು ಪ್ರಪಂಚನೇ ಜಯಿಸಬಲ್ಲ. ಇವತ್ತು ಅವನಿಗೆ ವಿದ್ಯೆ ಸರಿಯಾಗಿ ಕೊಟ್ಟರೆ ಯಾವ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರ್ದು ಅನ್ನೋದೇ ನನ್ನ ಗುರಿ. ಪ್ರತಿಯೊಬ್ಬೊಂದು ಮಗು ಕೂಡ ಒಳ್ಳೆ ಶಿಕ್ಷಣ ಪಡಿಬೇಕು. ಶಿಕ್ಷಣ ಪಡೆದಾಗ ನಮ್ಮ ರಾಜ್ಯನೂ ಮುಂದುವರಿತದೆ, ನಮ್ಮ ರಾಷ್ಟ್ರನೂ ಮುಂದುವರಿತದೆ. ಅವ್ರು ಅವಿದ್ಯಾವಂತರಾದ್ರೆ ಏನಾಗ್ತಾರೆ? ಅವ್ರಿಗೆ ವಿದ್ಯೆ ಇಲ್ಲ ಅಂದರೆ ಏನಾಗ್ತಾರೆ? ಈಗಿನ ಕಾಲದಲ್ಲಿ ಯಾರಿಗೂ ಕೆಲಸ ಇಲ್ಲ. ಅವ್ರೇನಾಗ್ತಾರೆ? ಕ್ರಿಮಿನಲ್ ಆ್ಯಕ್ಟಿವಿಟೀಸ್ನಲ್ಲಿ ಇನ್ವಾಲ್ವ್ ಆಗ್ತಾರೆ ಅಲ್ವಾ? ಅಲ್ಲಿ ಇಲ್ಲಿ ಈ ಸಮಾಜಘಾತಕ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ತಾರೆ. ತಂದೆ ತಾಯಿಗಳಿಗೆ ಊಟ ಇರಲ್ಲ, ಅವ್ರು ಏನೋ ಮಾಡೋದು, ಕಳ್ಳತನ ಮಾಡೋದು, ಈ ರೀತಿ ಕೊಲೆಗಳು ಮಾಡೋದು, ಅಥವಾ ಡ್ರಗ್ಸ್ ಅಂತ ಹೇಳ್ತಾರಲ್ಲ ಈಗ, ಅದರಲ್ಲಿ ಇನ್ವಾಲ್ವ್ ಆಗೋದು. ಈ ರೀತಿ ಆದರೆ ತಂದೆ ತಾಯಿಗಳಿಗೂ ಕೆಟ್ಟ ಹೆಸರು ಬರ್ತದೆ, ಸಮಾಜಕ್ಕೂ ಕೆಟ್ಟ ಹೆಸರು ಬರ್ತದೆ. ಅವರು ಯಾರು ಮೇಲೆ ಬರಲ್ಲ ಸರ್. ಅದೇ ಒಂದು ಶಿಕ್ಷಣ ಅನ್ನೋದು ಒಬ್ಬ ಮನುಷ್ಯನಿಗೆ, ನಾನು ಹೇಳೋದು, ಒಂದು ಆತ್ಮಸ್ಥೈರ್ಯನ ತುಂಬುತ್ತದೆ. ವಿದ್ಯಾವಂತರಾಗಬೇಕು. ವಿದ್ಯೆ ನಾನೇ ಉದಾಹರಣೆ ಹೇಳ್ತಾ ಇದ್ದೀನಲ್ಲ. ನಾನೊಂದು ಬಡ ಕುಟುಂಬದಲ್ಲಿ
ಹುಟ್ಟಿ ಬಂದಂಥವನು ಒಂದೇ ಕೋಣೆ ಮನೆಯಲ್ಲಿದ್ದವನು ನಾನು ಇವತ್ತು ಈ ರೀತಿ ಆಗಬೇಕಂದ್ರೆ ಹೌದು. ನನಗೆ ಏನು ಇದು ನನ್ನ ಇದು ಶಕ್ತಿ ಅಂತಂದರೆ ನಾನು ಪಡೆದಿರ್ತಕ್ಕಂಥ ವಿದ್ಯೆನೇ. ಹೌದು. ನಾನು ಕಷ್ಟಪಟ್ಟು ವಿದ್ಯಾಭ್ಯಾಸ ಮಾಡಿ ನನಗೆ ಆ ಅನುಭವ ಇರೋದ್ರಿಂದ ಆ ಮಕ್ಕಳು ಕೂಡ ನನ್ನಂತೆ ಕಷ್ಟಪಡಬಾರ್ದು. ಬಡಮಕ್ಕಳು ಅವ್ರ ವಿದ್ಯೆನ ನಾವು ಕಲಿಸ್ಬೇಕು, ಒಳ್ಳೆ ವಿದ್ಯಾವಂತರನ್ನಾಗಿ ಮಾಡಬೇಕು. ಅದೇ ನಮ್ಮ ಗುರಿ. ಅದೇ ನಮ್ಮ ಗುರಿ. ಇವತ್ತು ಆಗಲಿ ಅದು ಶಾಲೆ ಇರೋವರೆಗೂ ಆಗಲಿ ನಾನು ಆ ಗುರಿ ಇಟ್ಕೊಂಡಿದ್ದೀನಿ ಸರ್, ಬಡ ಮಕ್ಕಳಿಗೆ ವಿದ್ಯಾವಂತರನ್ನು ಮಾಡಬೇಕು ಅಂತ. ಸರ್ ಇನ್ನೊಂದು ವಿಷಯ ಕೇಳ್ಪಟ್ಟೆ ನಾನು, ನೀವು 94 ಬಾರಿ ಏನೋ ಧ್ವಜಾರೋಹಣ ಮಾಡಿದ್ದೀರಾ ಅಂತ ಕೇಳ್ಪಟ್ಟೆ. ಅದು ಹೇಗೆ ಸರ್ 94 ಬಾರಿ ಹೇಗೆ ಅದನ್ನು ಮಾಡಿದ್ರಿ? ಅದು ನಮ್ಮ ವೀಕ್ಷಕರಿಗೆ ವಿವರಣೆ ಮಾಡಿ ಹೇಳಿ ಸರ್. ಮತ್ತೆ ನಿಮಗೆ ಅನೇಕ ಪ್ರಶಸ್ತಿಗಳು ಬಂದಿದೆ ಅಂತಲೂ ಕೇಳ್ಪಟ್ಟೆ ನಾನು. ಆ ಪ್ರಶಸ್ತಿ ಬಗ್ಗೆನೂ ಹೇಳಿ ಸರ್. ನೀವು ಒಳ್ಳೆ ಪ್ರಶ್ನೆನೇ ಕೇಳಿದ್ರಿ. ನಾನು ಹೇಗೆ 94 ಬಾರಿ ನಾನು ಧ್ವಜಾರೋಹಣ ಮಾಡಿ ಗೌರವವಂದನೆ ಸಲ್ಲಿಸಿದ್ದೇನೆ ಅಂತ. ಅದು ಏನಂತಂದರೆ 1978ರಲ್ಲಿ ನಾನು ಶಾಲೆಯ ಪ್ರಾರಂಭವಾದಾಗ ನಾನು ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷನಾದೆ. ಆವತ್ತಿನಿಂದ ಪ್ರತಿ ಸಾರಿ ಶಾಲೆಯಲ್ಲಿ ಏನು ನಮ್ಮ ರಾಷ್ಟ್ರ ಹಬ್ಬಗಳಿದ್ದಾವೆ, ನಮ್ಮ ಸ್ವಾತಂತ್ರ್ಯ ದಿನಾಚರಣೆ ಇರ್ಬೋದು, ಗಣರಾಜ್ಯೋತ್ಸವ ದಿನಾಚರಣೆ ಇರ್ಬೋದು, ಆ 2 ದಿನ ವರ್ಷದಲ್ಲಿ ನಾವು ಧ್ವಜಾರೋಹಣ ಮಾಡ್ತೀವಿ. ಆ ಧ್ವಜಾರೋಹಣನ ನಾನು ಸತತವಾಗಿ ಚಾಚು ತಪ್ಪದೇ 1978ರಿಂದ ಮೊನ್ನೆ ನವಂಬರ್ವರೆಗೂ, ಈ ವರ್ಷ ನವಂಬರಲ್ಲಿ ಕೂಡ ರಾಜ್ಯೋತ್ಸವ ಮಾಡುವಾಗ ಕೂಡ ರಾಷ್ಟ್ರಧ್ವಜನ ಹಾರಿಸ್ಬೇಕು ಅಂತೇಳಿ ನಮ್ಮ ಕರ್ನಾಟಕ ಸರ್ಕಾರ ಆರ್ಡರ್ ಮಾಡಿದೆ. ಈಗ ಅದು ಸೇರಿಸ್ಕೊಂಡ್ರೆ ಸತತವಾಗಿ ನಾನು 94 ಬಾರಿ ನಮ್ಮ ರಾಷ್ಟ್ರಧ್ವಜಕ್ಕೆ ಧ್ವಜಾರೋಹಣ ಮಾಡಿ ನನ್ನ ಗೌರವವಂದನೆ ಸಲ್ಲಿಸಿದ್ದೇನೆ. ಮತ್ತು ಅದಕ್ಕಾಗಿ ನನಗೆ ಹಲವಾರು ಪ್ರಶಸ್ತಿಗಳು ಬಂದಿವೆ ಸಂಘ ಸಂಸ್ಥೆಗಳಿಂದ ಮತ್ತು ಇತರೆಗಳಿಂದ. ಮೊದಲನೇದಾಗಿ ಏನಂತಂದರೆ ಮಹದೇವಪುರ BBMP ಒಂದು ವಲಯದಿಂದ ನನಗೆ ಕೆಂಪೇಗೌಡ ಪ್ರಶಸ್ತಿನ ಕೊಟ್ಟು ಸನ್ಮಾನ ಮಾಡಿದರು. ಅನಂತರ ನಮ್ಮ ಕಾರ್ಖಾನೆಯಲ್ಲಿ ಒಂದು ಇದು ಕಾರ್ಮಿಕರೆಲ್ಲ ಒಂದು ಸಂಘಟನೆ ಮಾಡಿಕೊಂಡು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಒಂದು ಸಮಿತಿ ಮಾಡಿ ಅದರಲ್ಲಿ ನನಗೆ ಒಳ್ಳೆಯ ಸಮಾಜ ಸೇವಕ ಅಂತೇಳಿ ಸರ್ಕಾರದ ಒಂದು ಪ್ರತಿನಿಧಿಗಳಿಂದ ಅದೊಂದು ನನಗೆ ಒಂದು ಅವಾರ್ಡ್ ಕೊಟ್ಟಿದ್ದಾರೆ. ಮತ್ತು ಇನ್ನೊಂದು ಏನಂತಂತಂದರೆ ರಕ್ಷಣಾ ವೇದಿಕೆಯವರು ರಾಜ್ಯೋತ್ಸವ ಅವಾರ್ಡನ್ನು ನನಗೆ ಪ್ರವೀಣ್ ಶೆಟ್ಟಿ ಬಣದವರು ಅವರು ಇತ್ತೀಚೆಗೆ ಒಂದು ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಯಾಕೆಂದರೆ ನಾನು ಜನಪರ ಕೆಲಸಗಳು ಮಾಡ್ತಾಯಿದ್ದೇನೆ, ಸಾಮಾಜಿಕ ಸೇವೆ ಮಾಡ್ತಾಯಿದ್ದೇನೆ ಅಂತೇಳಿ. ಅನಂತರ ಮುಖ್ಯವಾಗಿ ನಮ್ಮ ಇವರು ಸಂಯುಕ್ತ ರಂಗದವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಒಂದು ನೇತೃತ್ವದಲ್ಲಿ ಮೊನ್ನೆ ನನಗೆ ರಾಜ್ಯ ಪ್ರಶಸ್ತಿನೂ ಕೊಟ್ಟಿದ್ದಾರೆ, ಒಂದು ಶಾಲಾಭಿವೃದ್ಧಿಗೋಸ್ಕರ ಅಂತೇಳಿ. ಅನಂತರ ನಾವು ನಮ್ಮ ಇವರು ಅನ್ವೇಷಣಾ ಸಾಂಸ್ಕೃತಿಕ ಅಕಾಡೆಮಿಯವರು ಸಹ ಇತ್ತೀಚೆಗೆ ಮೊನ್ನೆ ನಮ್ಮನ್ನು ಗುರುತಿಸಿ ಒಂದು ಸಮಾಜ ಸೇವೆ ಸಮಾಜಶ್ರೀ ಅಂಥೇಳಿ ಅವರು ಕೂಡ ನನ್ನನ್ನು ರಾಜ್ಯ ಪ್ರಶಸ್ತಿ ಮಾಡಿ ಗೌರವ ಸಲ್ಲಿಸಿ ನನಗೆ ಸನ್ಮಾನ ಮಾಡಿದ್ದಾರೆ ರವೀಂದ್ರ ಕಲಾಕ್ಷೇತ್ರದಲ್ಲಿ. ಅದು ಅಲ್ಲದೆ ಹಲವಾರು ಸಂಘ ಸಂಸ್ಥೆಗಳಂತಂದರೆ ಈಗ SDMC ಪ್ರಥಮವಾಗಿ ಶಿಕ್ಷಕರ ಸಂಘ ಇದೆ. ಶಿಕ್ಷಕರ ಸಂಘ ಎಲ್ಲ ಸೇರಿಕೊಂಡು ಅತ್ಯುತ್ತಮ ಒಂದು ಶಾಲಾಭಿವೃದ್ಧಿ ಅಧ್ಯಕ್ಷರು ಅಂತೇಳಿ ನನ್ನನ್ನು ಗೌರವಿಸಿ ಒಂದು ಸನ್ಮಾನ ಮಾಡಿ ನನಗೆ ರಾಧಾಕೃಷ್ಣ ಒಂದು ಪ್ರಶಸ್ತಿ ಕೊಟ್ಟಿದ್ದಾರೆ. ಆಮೇಲೆ ಶಾಲಾಭಿವೃದ್ಧಿ ಸಮಿತಿಯವರು, ಕ್ಷೇಮಾಭಿವೃದ್ಧಿ ಸಂಘದವರು, ನಮ್ಮ ಇಲ್ಲಿರತಕ್ಕಂಥ ಕ್ಷೇಮಾಭಿವೃದ್ಧಿ ಸಂಘದವರು, ಬಡಾವಣೆಗಳ ಸಂಘದವರೆಲ್ಲ ಸೇರಿ ನನಗೆ ಒಂದು ಅಭಿನಂದನಾ ಪತ್ರ ಸೇರಿ ಅವರು ಕೂಡ ನನಗೆ ಒಂದು ಸನ್ಮಾನ ಮಾಡಿ ಒಂದು ಅಭಿನಂದನಾ ಪತ್ರ ಕೊಟ್ಟಿದ್ದಾರೆ. ಅನಂತರ ಹಲವಾರು ಈಗ ರಾಜ್ಕುಮಾರ್ ಅಭಿಮಾನಿಗಳ ಸಂಘದವರು ಕೂಡ ನನ್ನನ್ನು ಕರೆದು ಅವರು ಗೌರವಿಸಿ ನನಗೊಂದು ನೆನಪಿನ ಕಾಣಿಕೆ ಕೊಟ್ಟು ಸಮಾಜ ಸೇವೆ ಮತ್ತು ಶಿಕ್ಷಣಕ್ಕೋಸ್ಕರ ದುಡಿತಾ ಇದ್ದೀನಿ ಅಂತೇಳಿ ಒಳ್ಳೆ ಮಾತುಗಳನ್ನು ಹೇಳಿ ಅದು ಅವರು ಕೂಡ ನನಗೆ ಭಾಳ
ಹೆಲ್ಪ್ ಮಾಡಿದ್ದಾರೆ. ಈ ರೀತಿ ನನಗೆ ಅಂಬೇಡ್ಕರ್ ಪ್ರಶಸ್ತಿ ಮತ್ತು ದಲಿತ ಸಂಘರ್ಷ ಸಮಿತಿಯವರು ಕೂಡ ನನಗೆ ಅಂಬೇಡ್ಕರ್ ಜಯಂತ್ಯೋತ್ಸವದ ಸಮಾರಂಭದಲ್ಲಿ 560ನೇ ಸಮಾರಂಭದಲ್ಲಿ ನನಗೆ ಅದನ್ನು ಇದು ಕೊಟ್ಟಿದ್ದಾರೆ, ಒಂದು ಪ್ರಶಸ್ತಿ ಕೊಟ್ಟಿದ್ದಾರೆ, ರಾಜ್ಯ ಪ್ರಶಸ್ತಿ. ಹೀಗಾಗಿ ಈ ಹಲವಾರು ಸಂಘ ಸಂಸ್ಥೆಗಳು ಸುಮಾರು 10ರಿಂದ 12 ಪ್ರಶಸ್ತಿಗಳನ್ನು ನಾನು ಇದುವರೆಗೂ ಪಡ್ಕೊಂಡಿದ್ದೇನೆ. ರಾಜ್ಯ ಪ್ರಶಸ್ತಿಗಳೇ ನನಗೆ ಈಗ 2 ಪ್ರಶಸ್ತಿಗಳಾದಂಗಾಯಿತು, ರಾಜ್ಯ ಪ್ರಶಸ್ತಿ. ಉಳಿದೆಲ್ಲ ಈ ಲೋಕಲ್ಲು ಗೌರ್ಮೆಂಟ್ನವರು ಅಂದರೆ BBMP ಮತ್ತು ಸಂಘ ಸಂಸ್ಥೆಗಳು, ರಕ್ಷಣಾ ವೇದಿಕೆಯವರು, ಕರ್ನಾಟಕ ರಕ್ಷಣಾ ವೇದಿಕೆಯವರು ಮತ್ತು ಅಭಿಮಾನಿಗಳ ಸಂಘದವರು ಇವರೆಲ್ಲ ಸೇರಿ ಸುಮಾರು 10 ಸನ್ಮಾನಗಳನ್ನು ಮಾಡಿ ಎಲ್ಲನೂ ನಿಮ್ಮ ಚಾನಲ್ಗೆ ಈಗಾಗಲೇ ತಗೊಂಡಿದ್ದೀರಲ್ಲ, ಅವೆಲ್ಲ ನಾನು ಕರೆದು ಗೌರವಿಸಿ ನನ್ನನ್ನು ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಸರ್. ನನಗೆ ಭಾಳ ಹೆಮ್ಮೆ ಆಗ್ತಿದೆ ನನಗೆ ಹೇಳೋದಕ್ಕೆ. ನಾನು 94 ವರ್ಷ ನನ್ನ ಧ್ವಜಾರೋಹಣ ಮಾಡಿದ್ದೇ ನನಗೆ ಬಹಳ ಹೆಮ್ಮೆ ಅನ್ನಿಸ್ತದೆ, ಭಾಳ ಸಂತೋಷ ಆಗ್ತಿದೆ ನನಗೆ ಸರ್. ನಿಜವಾಗ್ಲೂ ನಿಮ್ಮಂಥ ವ್ಯಕ್ತಿಯನ್ನು ನಾನು ಸಂದರ್ಶನ ಮಾಡಿರೋದು, ನಿಮ್ಮಂಥ ವ್ಯಕ್ತಿಯನ್ನು ನೋಡಿರೋದು ನಾನು ಅಪರೂಪ. ಮತ್ತು ನಾನು ಈ ಕೊಡಿಗೆಹಳ್ಳಿಯಲ್ಲಿ ಅನೇಕ ಜನರನ್ನು ಮಾತಾಡಿಸಿದೆ. ನಿಮ್ಮ ಬಗ್ಗೆ ಅಪಾರವಾದ ಗೌರವ ಇಟ್ಕೊಂಡಿದ್ದಾರೆ. ನಿಮ್ಮ ಸಮಾಜ ಸೇವೆ ಮತ್ತು ನಿಮ್ಮ ಶೈಕ್ಷಣಿಕ ಸೇವೆ, ವಿದ್ಯಾದಾನದ ಬಗ್ಗೆ ಅಪಾರವಾದ ಗೌರವ ಇಟ್ಕೊಂಡಿದ್ದಾರೆ. ಮತ್ತು ನಿಮ್ಮ ಉದ್ದೇಶ ಹಾಗೂ ನಿಮ್ಮ ಸೇವೆ ಅನನ್ಯವಾದದ್ದು ಸರ್. ನಮ್ಮ ಭಾವಸಿಂಚನ ಯೂಟ್ಯೂಬ್ ಚಾನಲ್ಗೆ ನೀವು ಸಂದರ್ಶನ ಕೊಟ್ಟು ನಿಮ್ಮ ಮನದಾಳದ ಮಾತನ್ನು ನೀವು ತೋಡ್ಕೊಂಡಿದ್ದೀರಾ, ನಮ್ಮ ವೀಕ್ಷಕರ ಎದುರು ಹಂಚ್ಕೊಂಡಿದ್ದೀರಾ. ನಿಮಗೆ ಅನಂತ ಧನ್ಯವಾದಗಳು. ನಮಸ್ತೆ, ನಾನು ವಿಮಲಾಬಾಯಿ ಸುಬೇದಾರ್ ಅಂತ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಡಿಗೆಹಳ್ಳಿ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯನಾಗಿ 3 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ನಾನು ಈ ಶಾಲೆಗೆ 2015ರಲ್ಲಿ ಬಂದಿದ್ದೇನೆ. ಮುಂಚೆ ಈ ಶಾಲೆಯಲ್ಲಿ ನಿರ್ಮಲಾ ಮೇಡಮ್ ಅಂತ ಒಬ್ಬರು ಮುಖ್ಯ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾಯಿದ್ರು. ನಾನು 2015ರಲ್ಲಿ ಈ ಶಾಲೆಗೆ ಬಂದಾಗ ಬರೀ 50 ಮಕ್ಕಳು ಮಾತ್ರ ವ್ಯಾಸಂಗ ಮಾಡ್ತಾಯಿದ್ರು. ಆವಾಗ ನಾವು 3 ಜನ ಶಿಕ್ಷಕಿಯರಿಗೆ ಕೆಲಸ ಮಾಡ್ತಾಯಿದ್ವಿ. ಆವಾಗ ನನಗೆ ಈ ನಮ್ಮ ಶಾಲಾಭಿವೃದ್ಧಿ ಸಂಘದ ಅಧ್ಯಕ್ಷರ ಆಗಿರುವಂಥ ವೆಂಕಟೇಶ್ ಸರ್ ಅವ್ರು ನೋಡಿ, ಅಪ್ಪ ಎಷ್ಟು ಈ ಶಾಲೆಯಲ್ಲಿ ಅನುಕೂಲತೆಗಳನ್ನು ಮಾಡಿಕೊಟ್ಟಿದ್ದಾರಲ್ಲ ಈ ನಮ್ಮ SDMC ಅವರು ಅಂತ ತುಂಬ ಸಂತೋಷ ಆಯಿತು. ಆದರೆ ಮಕ್ಕಳ ಸಂಖ್ಯೆ ಯಾಕೆ ಇನ್ನೂ ಗಣನೀಯವಾಗಿ ಆಗಬೇಕಾಗಿತ್ತಲ್ಲ ಅಂತ ನಾನು ಯೋಚನೆ ಮಾಡಿದೆ. ಆದರೆ ಅವರು ಎಷ್ಟೊಂದು ದಾನಗಳನ್ನು ನೀಡಿದ್ದಾರೆ. ಪ್ರತಿ ವರ್ಷ ನಾನು ನೋಡ್ಕೊಂಡು 2015ರಿಂದ ನಾನು ನೋಡ್ಕೊಂಡು ಬಂದೆ. ಆವಾಗ ಮಕ್ಕಳಿಗೆ ಸ್ವೇಟ್ರು, ಚಳಿಗಾಲ ಬಂದರೆ ಸ್ವೇಟ್ರು ಕೊಡೋದು, ಬೇಸಿಗೆ ಬಂದರೆ ಕೊಡೆ ಕೊಡೋದು, ಹಾಗೆ ಮಳೆಗಾಲ ಬಂದರೆ ಕೊಡೆ ಕೊಡೋದು, ಹಾಗೆ ಮಕ್ಕಳಿಗೆ ಕುಳಿತುಕೊಳ್ಳೋ ಆಸನ ಇಲ್ಲದೆ ಇದ್ದರೆ ಅವರಿಗೆ ಡೆಸ್ಕ್ಗಳ ವ್ಯವಸ್ಥೆಗಳನ್ನು ಮಾಡ್ತಾಯಿದ್ರು. ಹಾಗೆ ಬರ್ತಾ ನನಗನ್ನಿಸ್ತು ಮಕ್ಕಳ ಸಂಖ್ಯೆ ಜಾಸ್ತಿ ಆಯಿತು ಸರ್. 2015ರಲ್ಲಿ ಇರುವಂಥ ಮಕ್ಕಳ ಸಂಖ್ಯೆ ಬರ್ತಾ 2016-17ಕ್ಕೆ 70 ಆಯಿತು, 85 ಆಯಿತು. ಇವಾಗ 2024-25ನೇ ಸಾಲಿಗೆ ನಮ್ಮ ಶಾಲೆಯಲ್ಲಿ 196 ಮಕ್ಕಳು ಶಾಲೆಯಲ್ಲಿ ಓದ್ತಾ ಇದ್ದಾರೆ. ತುಂಬ ಗಣನೀಯವಾಗಿ ಶಾಲೆಯಲ್ಲಿ ಮಕ್ಕಳು ಅಭಿವೃದ್ಧಿ ಹೊಂದೋದಕ್ಕೆ ಮುಖ್ಯವಾಗಿ ನಮ್ಮ ಶಾಲೆಯ SDMC ಅಧ್ಯಕ್ಷರಾದ ವೆಂಕಟೇಶ್ ಸರ್ ಅಂತ ನಾನು ಮನಪೂರ್ವಕವಾಗಿ ಹೇಳ್ತೀನಿ. ಯಾಕೆ ಅಂದರೆ ಅವರು ನಮ್ಮ ಶಾಲೆಗೆ ಬರೀ SDMC ಅಧ್ಯಕ್ಷರಲ್ಲ, ಎಲ್ಲ ಮಕ್ಕಳಿಗೆ ಗಾಡ್ ಫಾದರ್ ಥರ. ಮಕ್ಕಳಿಗೆ ಏನಿಲ್ಲ, ಪ್ರತಿದಿನ ಮಕ್ಕಳು ಶಾಲೆಗೆ ಬಂದಿದ್ದಾರಾ, ಶಿಕ್ಷಕರು ಶಾಲೆಗೆ ಬಂದಿದ್ದಾರಾ, ಮಕ್ಕಳಿಗೆ ಬ್ಯಾಗ್ ಇಲ್ವಾ, ಪೆನ್ಸಿಲ್ ಇಲ್ವಾ, ಬುಕ್ಸ್ ಇಲ್ಲ, ಪ್ರತಿಯೊಂದು ಬೆಳಗ್ಗೆನೇ ನಂಗೆ ಫೋನ್ ಮಾಡಿ ಮೇಡಮ್ ಏನು ಬೇಕು ಹೇಳಿ ಅಂತ. ಸರ್ ಇದು ಬೇಕು ಆಯಿತು ತಕ್ಷಣ ಮಕ್ಕಳಿಗೆ ಕುಡಿಯೋ ನೀರಿನ ವ್ಯವಸ್ಥೆ, ಅವ್ರಿಗೆ ವಾಟರ್ ಫಿಲ್ಟರ್ ಅಂಥ ಅನುಕೂಲತೆಯನ್ನು ಪ್ರತಿ ಯಾವ ಶಾಲೆಯಲ್ಲೂ ಕೂಡ ಇಷ್ಟು ಅನುಕೂಲತೆಗಳನ್ನು ಮಾಡಿಲ್ಲ ಅಂತ ನಾನು ಮುಂಚೆ ಬೇರೆ ಶಾಲೆಯಲ್ಲೆಲ್ಲ ಕೆಲಸ ಮಾಡಿ ಬಂದಿದ್ದೀನಿ 9 ವರ್ಷ. ಆದರೆ ಈ ಶಾಲೆಯಲ್ಲಿ ನೋಡಿ ನಂಗೆ ತುಂಬ ಸಂತೋಷ ಆಯಿತು. ಪ್ರೈವೇಟ್ ಸ್ಕೂಲ್ ಥರ ನಮ್ಮ ಶಾಲೆ ಬರ್ತಾ ಇದೆ. ಏನಪ್ಪ ಮಕ್ಕಳಿಗೆ ಸರ್ಕಾರದಿಂದ 1 ವರ್ಷಕ್ಕೆ 1 ಜೊತೆ ಶೂ ಕೊಡ್ತಾರೆ, ಬ್ಲ್ಯಾಕ್ ಶೂ. ಆದರೆ ನಮ್ಮ ಕೊಡಿಗೆಹಳ್ಳಿಯಲ್ಲಿ ಶಾಲೆಯಲ್ಲಿ ನಮ್ಮ ಅಧ್ಯಕ್ಷರು ವೆಂಕಟೇಶ್ ಸರ್ ಅವರಿಗೆ ವೈಟ್ ಶೂಸ್ ಕೊಡ್ತಾರೆ ಪ್ರತಿ ವರ್ಷ. 2 ಜೊತೆ ಶೂ ಬರಲಿ ಮಕ್ಕಳಿಗೆ, 1 ಜೊತೆ ಆದರೆ ಕಷ್ಟ ಆಗುತ್ತೆ, ಹರಿದೋದ್ರೆ ಮತ್ತೆ ಹಾಗೆ ಅಂದ್ಕೊಂಡು. ಅದು ಅಲ್ಲದೆ ಪ್ರತಿ ವರ್ಷ ಮಕ್ಕಳಿಗೆ 2 ಜೊತೆ ಯೂನಿಫಾರ್ಮ್ ಬಂದರೆ ಪೇರೆಂಟ್ಸಿಗೆ ಕೊಟ್ಟರೆ ಬಡ ಪೇರೆಂಟ್ಸು ಹೊಲಿಸ್ಕೊಳ್ಳೋಕ್ಕಾಗಲ್ಲ ಅಂದ್ಕೊಂಡು ಅವರು ಏನು ಮಾಡಿದ್ರು ಅಂದರೆ ಯೋಚನೆ ಮಾಡಿ ತಮ್ಮ ಫಂಡಲ್ಲಿ, ತಮ್ಮ ಹಣದಲ್ಲಿ ಎಲ್ಲ ಮಕ್ಕಳಿಗೂ 2 ಜೊತೆ ಸಮವಸ್ತ್ರಗಳನ್ನು ಹೊಲಿಸ್ಕೊಡ್ತಾ ಇದ್ದಾರೆ. ಯಾವ ಶಾಲೆಯಲ್ಲೂ ನೋಡಿಲ್ಲ ಸರ್. ನಿಜವಾಗ್ಲೂ ನನಗೆ ಇದಂತೂ ತುಂಬ ಸಂತೋಷದಾಯಕವಾಗಿ ನಾನು ಹೇಳ್ತೇನೆ ಧೈರ್ಯವಾಗಿ. ಶೂ ಕೊಡೋದು, ಹಾಗೆ
ಸಮವಸ್ತ್ರ ಹೊಲಿಸಿ ಕೊಡೋದು. ಯಾಕಂದರೆ ಬಟ್ಟೆ ಕೊಟ್ಟರೆ ಏನಾಗುತ್ತೆ, ಮಕ್ಕಳು ಹೊಲಿಸ್ಕೊಳ್ಳಲ್ಲ ಪಾಪ, ಪೇರೆಂಟ್ಸಿಗೆ ತೊಂದರೆ ಅಂದ್ಕೊಂಡು 6 ತಿಂಗಳು ಯೂನಿಫಾರ್ಮ್ ಇಲ್ಲದೆ ಬರ್ತಾರೆ ಬೇರೆ ಶಾಲೆಗಳಲ್ಲಿ. ಆದರೆ ನಮ್ಮ ಶಾಲೆಯಲ್ಲಿ ಮೇ 31ರಷ್ಟೊತ್ತಿಗೆ ಎಲ್ಲ ಯೂನಿಫಾರ್ಮ್ಗಳು ರೆಡಿಯಾಗಿ ಮಕ್ಕಳು 1ನೇ ತಾರೀಕು ಜೂನ್ 1ನೇ ತಾರೀಕು ಎಲ್ಲ ಮಕ್ಕಳು ಯೂನಿಫಾರ್ಮ್ ಹಾಕೊಂಡು ನೀಟಾಗಿ ಟೈ ಬೆಲ್ಟ್ ಶೂಗಳನ್ನು ಹಾಕೊಂಡು ಬರ್ತಾರಂದರೆ ತುಂಬ ಸಂತೋಷ ಅನ್ನಿಸ್ತಾ ಇದೆ. ಈ ಶಾಲೆ ಇಷ್ಟು ಉನ್ನತ ಏರಬೇಕಾದ್ರೆ ಮುಖ್ಯ ಕಾರಣ ನಮ್ಮ SDMC ಅಧ್ಯಕ್ಷರು H. ವೆಂಕಟೇಶ್ವರ ಸರ್ ಅಂತ ಹೇಳೋಕ್ಕೆ ನಂಗೆ ತುಂಬ ಸಂತೋಷ ಆಗ್ತಾ ಇದೆ. ಅದು ಅಲ್ಲದೆ ಸರ್ ಬರೀ ಮಕ್ಕಳಿಗೆ ಪ್ರೋತ್ಸಾಹ ಕೊಡೋದು ಅಷ್ಟೇ ಅಲ್ಲ ಸರ್, ಮಕ್ಕಳಿಗೆ ಬುಕ್ಸ್ ಕೊಡ್ತಾರೆ, ನೋಡ್ಬೋದು. ಶಿಕ್ಷಕರು ಯಾವುದೋ ಒಂದು ಕೆಲಸವನ್ನು ಮಾಡಲಿ. ಇವಾಗ ಫಾರ್ ಎಕ್ಸಾಂಪಲ್ ಸರ್ ನಾನು ಡ್ರಿಲ್ ಮಾಡಿಸ್ದೆ ಅಂದ್ಕೊಳ್ಳಿ, ಎಷ್ಟು ಚೆನ್ನಾಗಿ ಮಾಡಿಸ್ತಾರೆ ಮೇಡಮ್ ಡ್ರಿಲ್ಸು, ಎಷ್ಟು ಪ್ರೈವೇಟ್ ಶಾಲೆಗಳ ಥರ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡು ನಮ್ಮನ್ನು ಪ್ರೋತ್ಸಾಹ ಮಾಡ್ತಾರೆ ಸರ್ ಅವ್ರು. ನಿಜವಾಗ್ಲೂ ಇನ್ನೂ ಚೆನ್ನಾಗಿ ನಾವು ಮಾಡಬೇಕು, ಚೆನ್ನಾಗಿ ಶಾಲೆಗೆ ಬರಬೇಕು, ಸಮಯಕ್ಕೆ ಸರಿಯಾಗಿ ಪಾಠವನ್ನು ಮಾಡೋಕೆ, ಮಕ್ಕಳಿಗೆ ಇನ್ನೂ ಜಾಸ್ತಿ ಚೆನ್ನಾಗಿ ಓದಿಸ್ಬೇಕು. ಅವರಿಂದ ಸರ್ ನಾವು ಕಲ್ತಿರೋದು, ಇದನ್ನೆಲ್ಲ ಮಾಡ್ತಾ ಇರೋದು. ನಾವು ನಿಜವಾಗ್ಲೂ ನಾವು ಅವ್ರಿಗೆ ಇದು ಹೇಳೋದು ಉತ್ಪ್ರೇಕ್ಷೆ ಅನ್ಕೋಬೇಡಿ, ಅವ್ರಿಗೋಸ್ಕರ ಅಂದ್ಕೊಳ್ಳಿ, ನಾವು ಮಕ್ಕಳಿಗೋಸ್ಕರ ಮಾಡ್ತಾ ಇದ್ದೀವಿ. ಆದರೆ ಪ್ರತಿದಿನ ನಾವು ಶಾಲೆಗೆ ಬಂದ ತಕ್ಷಣ ಸರ್ಗೆ ಒಂದು ನಮಸ್ಕಾರ, ಅವ್ರ ಸಲುವಾಗಿ ನಾವು ಇಷ್ಟೆಲ್ಲ ಸಂತೋಷವಾಗಿ ಮಾಡ್ತಾ ಇದ್ದೀವಿ ಸರ್. ನಿಜವಾಗ್ಲೂ ಅವ್ರು ಯಾವುದಕ್ಕೂ ಕೊರತೆ ಇಲ್ಲ ಸರ್. ಇದು ಇಲ್ಲ ಸರ್ ಅಂದ ತಕ್ಷಣ ಮಕ್ಕಳಿಗೆ ತಟ್ಟೆ ಇಲ್ವಾ ಊಟಕ್ಕೆ ಕೊಡಿ, ಲೋಟ ಇಲ್ವಾ ಕೊಡಿ, ನಾನು ಕೊಡ್ತೀನಿ, ನೀವು ಏನು ಅನ್ಕೋಬೇಡಿ, ಮಕ್ಕಳಿಗೆ ಏನು ಬೇಕು ಹೇಳಿ. ಪ್ರತಿ ಫಂಕ್ಷನ್ ಸರ್ 26 ಜನವರಿ 94 ಬಾರಿ ಧ್ವಜಾರೋಹಣ ಮಾಡಿದ್ದಾರೆ. ಆದರೆ ಪ್ರತಿ ಸಾರಿ ಪೆಂಡಾಲ್ ವ್ಯವಸ್ಥೆ, 350 ಜನ ಊಟದ ವ್ಯವಸ್ಥೆ ಸರ್. ನಮ್ಮ ಕೊಡಿಗೆಹಳ್ಳಿಯಲ್ಲಿ 350 ಜನಕ್ಕೆ ಚೇರ್ ವ್ಯವಸ್ಥೆ, ಆಸನದ ವ್ಯವಸ್ಥೆ ಎಲ್ಲೂ ನೋಡಿಲ್ಲ ಸರ್. ನಾನು ಅಷ್ಟು ಸಂತೋಷಪಟ್ಟು ಎಲ್ಲ ಊರು ಜನ ಬರ್ತಾರೆ ಸರ್, ಮಕ್ಕಳು ಬರ್ತಾರೆ, ಪೋಷಕರು ಬರ್ತಾರೆ, ಅಕ್ಕಪಕ್ಕದವ್ರು ಎಲ್ಲರೂ ಸಮೃದ್ಧಿಯಾಗಿ ಊಟ ಮಾಡಿಕೊಂಡು ಪೆಂಡಾಲ್ ವ್ಯವಸ್ಥೆ ತಣ್ಣಗಾಗಿ ಆರಾಮಾಗಿ ಕೂತ್ಕೊಂಡು ಮತ್ತೆ ಚೆನ್ನಾಗಿ ಓದುವಂಥ ಮಕ್ಕಳಿಗೆ, ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಅವ್ರಿಗೆ ಪ್ರೈಸ್ ಕೊಡ್ತಾರೆ. ಆ ಸಮಯದಲ್ಲಿ ಯಾರಾದರೂ ಭಾಷಣಗಳನ್ನು ಮಾಡಿದ್ರೆ ತಕ್ಷಣ ಸರ್ ಕೊಟ್ಬಿಡ್ತಾರೆ ಸರ್, ಇಷ್ಟು ತಗೊಳ್ಳಿ ದುಡ್ಡು ಅಂತ ಅವ್ರಿಗೆ ಅಷ್ಟು ಪ್ರೋತ್ಸಾಹವನ್ನು ನೀಡ್ತಾರೆ ಸರ್ ಮಕ್ಕಳಿಗೆ. ಮತ್ತು ಅವ್ರು ಬರೀ ದಾನವನ್ನು ನೀಡ್ತಾರೆ ಅನ್ಕೋಬೇಡಿ, ಅವ್ರಿಗೆ ತುಂಬ ನಾಲೆಜ್ ಇದೆ. ನಮ್ಮ ಸರ್ ಚೆನ್ನಾಗಿ ಓದ್ಕೊಂಡಿದ್ದಾರೆ. ಅಕ್ಟೋಬರ್ 2ಕ್ಕೆ ಗಾಂಧಿ ಜಯಂತಿಗೆ ಬಂದರೆ ಗಾಂಧೀಜಿ ಅವ್ರ ಬಗ್ಗೆ ಕ್ವಶನ್ಸ್ ಕೇಳ್ತಾರೆ ಸರ್ ಮಕ್ಕಳಿಗೆ. ಅದರಿಂದ ಮಕ್ಕಳು ಏನಂತಾರೆ, ಪ್ರಿಪೇರ್ ಆಗಿ ಬರಬೇಕು. ನಾವು 26 ಜನವರಿ ಬಂದಾಗ 26 ಜನವರಿ ಯಾಕೆ ಆಚರಿಸ್ತೀವಿ, ನಾವು 15th ಆಗಸ್ಟ್ ಯಾಕೆ ಆಚರಣೆ ಮಾಡ್ತೀವಿ, ಯಾಕೋಸ್ಕರ ಆಚರಣೆ ಮಾಡ್ತೀವಿ ಅಂತ ಅವರು ಪ್ರತಿ ಮಗುಗೂ ಕ್ವಶನ್ಸ್ ಕೇಳ್ತಾರೆ ಸರ್. ಅದರಿಂದ ನಮ್ಮ ಮಕ್ಕಳು ಇನ್ನೂ ಪ್ರೋತ್ಸಾಹಕವಾಗಿ ಇನ್ನೂ ಸಂತೋಷವಾಗಿ ಕಲಿತಾ ಇದ್ದಾರೆ. ನಮ್ಮ ಶಾಲೆಯಲ್ಲಿ ತುಂಬ ಚೆನ್ನಾಗಿ ಎಜುಕೇಷನ್ ಮುಂದೆ ಇದೆ. ಹಾಗೂ ಇಷ್ಟು ವರ್ಷ 2078-79ರಿಂದ ಈ ಶಾಲೆ ಪ್ರಾರಂಭವಾದಾಗಿಂದ 1ರಿಂದ 5ನೇ ತರಗತಿ ಮಾತ್ರ ಇತ್ತು ಸರ್. ಆದರೆ ಈ ವರ್ಷ 6ನೇ ತರಗತಿ ಆಗಿದೆ. ಕಾರಣ ಮಕ್ಕಳ ಸಂಖ್ಯೆ ಹೆಚ್ಚಾಗಿದೆ ಸರ್. ಇನ್ನು ಮಕ್ಕಳ ಸಂಖ್ಯೆ ಹೆಚ್ಚಾಗಿದೆ. ಅದೂ ಅಲ್ಲದೆ ನಮ್ಮ ಶಾಲೆಯಿಂದ 3.5 ಕಿಲೋಮೀಟರ್ ಯಾವ ಶಾಲೆನೂ ಹತ್ತಿರ ಇಲ್ಲ ಸರ್. ಇವಾಗ ಮಕ್ಕಳಿಗೆ ಹೋಗ್ಬೇಕಾದ್ರೆ ಆಟೋನಲ್ಲಿ ಹೋಗಬೇಕು. ಒಂದಿನ ಮಕ್ಕಳಿಗೆ ಬೆಳಗ್ಗೆ 30 ಸಂಜೆ ಮತ್ತು 60 ರೂಪಾಯಿ ಬೇಕಾಗ್ತದೆ. ಆವಾಗ ಪೇರೆಂಟ್ಸ್ ಕೊಡೋಕ್ಕಲ್ಲ, ಡ್ರಾಪ್ಔಟ್ಸ್. ಅದನ್ನು ನಾನು ನಮ್ಮ ಸರ್ಸ್ ಗಮನಕ್ಕೆ ತೊಗೊಂಡು ಬಂದಾಗ ಖುದ್ದಾಗಿ ಅವರ BO ಆಫೀಸ್ಗೆ ಹೋಗಿ ನಮ್ಮ ಊರಲ್ಲೇ 6-7ನೇ ತರಗತಿ ಮಾಡಲೇಬೇಕು ಅಂತ ಹೇಳಿಬಿಟ್ಟು ಈ ವರ್ಷದಿಂದ ನಮ್ಮ ಶಾಲೆಯಲ್ಲಿ 6ನೇ ತರಗತಿ ಪ್ರಾರಂಭ ಮಾಡಿದ್ದು ಕಾರಣನೇ ನಮ್ಮ H. ವೆಂಕಟೇಶ್ ಸರ್ ಅವ್ರಿಗೆ. ನಿಜವಾಗ್ಲೂ ಸರ್ ನಾವು ಹೇಳಬೇಕು, ಎಲ್ಲ ಪೋಷಕರು ತುಂಬ ಸಂತೋಷವಾಗಿ ಮಕ್ಕಳನ್ನ 6ನೇ ಕ್ಲಾಸ್ 31 ಮಕ್ಕಳು ಈ ವರ್ಷ ಬಂದಿದ್ದಾರೆ ಸರ್. ಅದು ಅಲ್ಲದೆ ಸರ್ ನಮ್ಮ ಊರಲ್ಲಿ ಒಂದು ಇದಿದೆ ಸರ್, ಗುಡಿಸ್ಲಿದೆ ಮಕ್ಕಳದು. ಆ ಗುಡಿಸ್ಲವ್ರು 2.5-3 ಕಿಲೋಮೀಟರ್ ಆಗುತ್ತೆ ಸರ್ ನಮ್ಮ ಶಾಲೆಗೆ ಬರಬೇಕಾದ್ರೆ. ಆ ಗುಡಿಸಲ್ ಮಕ್ಕಳು ಬರಬೇಕಾದ್ರೆ ದಾರಿಯಲ್ಲಿ ತೊಂದರೆನೋ ಭಯನೋ ಪಟ್ಕೊಂಡು ಅರ್ಧ ದಾರಿಗೆ ಹೋಗ್ತಾ ಇದ್ರು. ಅದನ್ನು ನಮ್ಮ ಸರ್ ಗಮನಕ್ಕೆ ತಂದರೆ ಅವ್ರು ಸ್ವಂತ ದುಡ್ಡಲ್ಲಿ ಸರ್ ಒಂದು ಆಯಮ್ಮನ ನೆನೆಸ್ಕೊಂಡು ಪ್ರತಿದಿನ 25 ಮಕ್ಕಳು ನಮ್ಮ ಶಾಲೆಗೆ ಬರುವಂಗೆ ಅವ್ರು ಕರ್ಕೊಂಡು ಬರೋದು, ಕರ್ಕೊಂಡು ಹೋಗ್ಬಿಡೋದು ಸರ್. ಇಷ್ಟು ನನಗೆ ಯಾವ ಊರಲ್ಲಿ ಈ ಥರ ಒಂದು ಪೇರೆಂಟ್ಸ್ ಕೂಡ ಇಷ್ಟು ಗಮನ ಕೊಡಲ್ಲ. ಅಷ್ಟು ಗಮನವನ್ನು ಕೊಟ್ಟು ನಮ್ಮ ಶಾಲೆಗೆ ಇಂಪ್ರೂವ್ ಆಗಬೇಕಾದ್ರೆ ಇವತ್ತು ನಮ್ಮ ಶಾಲೆ ಇಷ್ಟು ಸ್ಟ್ರೆಂತ್ ಜಾಸ್ತಿ ಆಗ್ಬೇಕಾದ್ರೆ, ಸುಂದರವಾಗಿ ನಮ್ಮ ಶಾಲೆ ಕಾಣಬೇಕಾದ್ರೆ ಮುಖ್ಯವಾಗಿ ನಮಗೆ ನಮ್ಮ SDMC ಅಧ್ಯಕ್ಷರು, ಅದು ಅಲ್ಲದೆ ಯಾರಾದರೂ ದಾನಿಗಳು ಕೊಡಬೇಕಾದ್ರೆ ನಮ್ಮ SDMC ಅಧ್ಯಕ್ಷರು ಇದ್ದಾರೆ ಅಂತಂದರೆ, ಓ ವೆಂಕಟೇಶ್ವರ ಸ್ಕೂಲಾ ನಾವು ಕೊಡಬೇಕು, ನಾವು ಮುಂದೆ ಬರ್ತೀವಿ, ನೀವು ಮುಂದೆ ಬಂದಿ ಅಂತಾರೆ ಸರ್. ನಾವು ಹೋಗೋದೇ ಇಲ್ಲ ಸರ್, ನೀವು ಕೊಡಿ ಅನ್ನಲ್ಲ. ನಮ್ಮ ಸರ್ನೇ ಅಷ್ಟೆಲ್ಲ ನಮಗೆ ಮಾಡಿಸ್ತಾರೆ, ಯಾವುದಕ್ಕೂ ತೊಂದರೆ ಇಲ್ಲದಂಗೆ ನಮ್ಮ ಮಕ್ಕಳು ಸಂತೋಷದಾಯಕವಾದ ಶಿಕ್ಷಣವನ್ನು ಕಲಿತಾ ಇದ್ದಾರೆ. ಶಿಕ್ಷಕರು ಅಷ್ಟೇ ಹ್ಯಾಪಿಯಾಗಿ ಬರ್ತಾ ಇದ್ದಾರೆ ಸರ್. ಯಾವ ರೀತಿಯಿಂದ ನೀರಿನ ತೊಂದರೆ ಇಲ್ಲ, ಊಟದ ತೊಂದರೆ ಇಲ್ಲ, ಯಾವ ತೊಂದರೆ ಇಲ್ದಂಗೆ ನಮ್ಮ ಶಾಲೆಯಲ್ಲಿ ತುಂಬ ಚೆನ್ನಾಗಿ ನಡೀತಾ ಇದೆ ಸರ್. 94 ಬಾರಿ ಅವರು ಧ್ವಜಾರೋಹಣ ಮಾಡಿದ್ದಾರೆ. ಅವ್ರಿಗೆ ಅನೇಕ ಪ್ರಶಸ್ತಿಗಳನ್ನು ಕೂಡ ಕೊಟ್ಟಿದ್ದಾರೆ ಸರ್. ಅವ್ರಿಗೆ ಆ ಪ್ರಶಸ್ತಿಗೆ ಅವರು ಬಾಧಕರಾಗಿದ್ದಾರೆ ಸರ್. ಅವ್ರು ನಿಜವಾಗ್ಲೂ ಆ ಪ್ರಶಸ್ತಿಗಳು ಅವ್ರಿಗೆ ಇಲ್ಲಿವರೆಗೂ 10 ಪ್ರಶಸ್ತಿಗಳು ಬಂದಿದೆ ಸರ್. ಅವ್ರಿಗೆ ತಾಲೂಕು ಸಂಘದ ಪ್ರಶಸ್ತಿ ಬಂದಿದೆ. ITA ಕಾರ್ಖಾನೆ ಅವರು ಅಂಬೇಡ್ಕರ್ ಪ್ರಶಸ್ತಿ ಕೊಟ್ಟಿದ್ದಾರೆ ಸರ್ ಅವ್ರಿಗೆ. ಹಾಗೂ ಕರ್ನಾಟಕ ಶಿಕ್ಷಣ ವೇದಿಕೆ ಅವರು ಕೂಡ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ.
ಕನ್ನಡ ಸಾಂಸ್ಕೃತಿಕ ಇಲಾಖೆಯವರು ಕೂಡ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ, ಹಾಗೂ ಅನ್ವೇಷಣಾ ಸಾಂಸ್ಕೃತಿಕ ಅವರು ಕೂಡ ಪ್ರಶಸ್ತಿಯನ್ನು ಕೊಟ್ಟರು, ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಕೂಡ. ಯಾಕೆ ಅವರು ಈ ಪ್ರಶಸ್ತಿಗಳನ್ನು ಕೊಟ್ಟರು ಅಂದರೆ ಸಮಾಜ ಸೇವೆಯನ್ನು ಹಾಗೆ ಮಾಡ್ತಾರೆ ಸರ್. ನಮ್ಮೂರಲ್ಲಿ ಬಸ್ ಬರಲ್ಲ ಅಂತಂದರೆ ಈ ಬಸ್ಸಿನ ವ್ಯವಸ್ಥೆ ಮಾಡಿದ್ದಾರೆ ಸರ್. ಈ ಕರೋನಾ ಆದಾಯದಿಂದ ನಮ್ಮ ಊರಿಗೆ ಬಸ್ ಬರ್ತಾ ಇರಲಿಲ್ಲ, ಆ ಬಸ್ಸಿನ ವ್ಯವಸ್ಥೆ ಮಾಡಿದ್ದಾರೆ. ಮತ್ತು ಊರಲ್ಲಿ ಸ್ಮಶಾನ ಇಲ್ಲಂದ್ರೆ ಅದಕ್ಕೆ ಹೋರಾಡ್ತಾರೆ ಸರ್. ಬರೀ ಶಾಲೆ ಅಂತಲ್ಲ, ಶಾಲೆಗೂ ಮಾಡ್ತಾರೆ, ಸಮಾಜ ಸೇವೆನೂ ಮಾಡ್ತಾರೆ. ಇವಾಗ ಮೇಲ್ಗಡೆ ರೂಮ್ ಮಾಡಬೇಕಾದ್ರೆ ಸರ್ ಬರೀ ಇಷ್ಟು ಮಾತ್ರ ಇದ್ದಿತ್ತು, ಅಂಗನವಾಡಿ ಅದೊಂದು ರೂಮ್ ಮಾತ್ರ ಇತ್ತು ಸರ್. ಆವಾಗ ಸರು ಅದಕ್ಕೆ ಕೂಡ ಅಮೌಂಟ್ ಕೊಟ್ಟು ಇದು ಮಾಡಿದ್ರು. ಹಾಗೆ ಟಾಯ್ಲೆಟ್ ಸರ್, ಟಾಯ್ಲೆಟ್ ಇರಲಿಲ್ಲ, ಅಲ್ಲಿ 2 ಮಾತ್ರ ಇತ್ತು. ಇಷ್ಟು ಮಕ್ಕಳಿಗೆ ಟಾಯ್ಲೆಟ್ ಹೊರಗಡೆ ಹೋಗಕ್ಕೆ ಆಗಲ್ಲ, ಹೇಗೆ ಮಾಡೋದು, ತಕ್ಷಣ ಟಾಯ್ಲೆಟ್ ಸರ್ 3 ಟಾಯ್ಲೆಟ್ ಕೊಟ್ಟರು. ಈ ಕೂಡ ಮತ್ತೆ ಬೇಸಿಗೆಯಲ್ಲಿ ಸರ್ 7ನೇ ಕ್ಲಾಸ್ ಆಯ್ತು, ಏನು ಮಾಡಲಿ ಅಂದರೆ ಮತ್ತೆ 2 ರೂಮ್ ಸ್ಟಾರ್ಟ್ ಮಾಡ್ತೀವಿ ಮೇಡಮ್, ಈ ಬೇಸಿಗೆಯಲ್ಲಿ 2 ರೂಮ್. ಹೀಗಾಗಿ ಅವ್ರಿಗೆ ಎಷ್ಟು ಪ್ರಶಸ್ತಿಗಳನ್ನು ಕೊಟ್ಟರು ಸಾಲದು ಸರ್. ನಿಜವಾಗ್ಲೂ ನಾನು ವೈಯಕ್ತಿಕವಾಗಿ ಅವ್ರಿಗೆ ನಾನು ಹೇಳ್ತಾ ಇರೋ ಅಂದರೆ ಅವ್ರಿಗೆ ಸಮಾಜ ಸೇವೆ ಮಾಡೋದ್ರಲ್ಲಿ ಅಷ್ಟು ನಮ್ಮ ಶಾಲೆಯಲ್ಲಿ ಅವರಿಂದ ಈ ನಮ್ಮ ಶಾಲೆ ನಡೀತಾ ಇದೆ ಸರ್. ನಿಜವಾಗ್ಲೂ ನಾನು ಸಂತೋಷವಾಗಿ ಹೇಳ್ತಾ ಇದ್ದೀನಿ. ವಿಜಯ ಕರ್ನಾಟಕದಲ್ಲಿ ನಂಬರ್ 1 ಅಂತ ಜನಪತ್ರಿಕೆಯವರು ವಾರ್ತಾ ಇಲಾಖೆ ಮೊನ್ನೆ 6 ಲಕ್ಷ ಜನ ನೋಡಿ ನಮಗೆಲ್ಲರೂ ಫೋನ್ಗಳು ಮಾಡಿದರು ಸರ್. ಅವರು ಎಷ್ಟು ಚೆನ್ನಾಗಿ ಬಂದಿದೆ ನಮ್ಮ ಫಂಕ್ಷನ್ಗಳು, ಅಷ್ಟು ಚೆನ್ನಾಗಿ ಮಾಡಿಸ್ತೀವಿ ಸರ್ ಪ್ರತಿ ವರ್ಷ. ಅದಕ್ಕೆ ಕಾರಣನೇ ಅವರು ಸರ್. ಯಾಕಂದರೆ ಮಕ್ಕಳಿಗೆ ಬರೀ ಬಂದು ಭಾಷಣ ಮಾಡಿ ಅದು ಮಾಡಿ ಇಲ್ಲ ಸರ್. ಆ ಭಾಷಣ ಯಾಕೆ ಮಾಡ್ತಾರೆ, ಮಕ್ಕಳು ಮನ ಮುಟ್ಟುವಂಗೆ ಮಕ್ಕಳು ಇವತ್ತೊಂದು ಕಲಿತು ಹೋಗ್ತಾರೆ ಸರ್. ಬಂದಾಗ ಪ್ರತಿಯೊಂದು ಫಸ್ಟ್ ಡೇ ಅವ್ರು ನಮ್ಮ ಪ್ರಾರಂಭೋತ್ಸವ ಬಂದರೆ ಸರ್ ಬಂದರು ಅಂತ ಖುಷಿ ಆಗ್ತಾರೆ ಸರ್ ನಮ್ಮ ಮಕ್ಕಳು. ಆ ಥರ ನಮ್ಮ ಶಾಲೆ, ನಮ್ಮ ಊರು ಸರ್. ತುಂಬ ಸಂತೋಷ ಸರ್. ತುಂಬ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಧನ್ಯವಾದ ಸರ್. ಸರ್ ನಮಸ್ತೆ, ನನ್ನ ಹೆಸರು ವಿವೇಕ್ ಅಂತ. ನಾನು ಎಚ್ ವೆಂಕಟೇಶ್ ಅವರ ಮಗ. ನಾವು 4 ಜನ ಮಕ್ಕಳು, ನಾನೇ ಕೊನೆಯವನು. ನನಗೆ 3 ಜನ ಹಿರಿಯ ಸಹೋದರಿ ಇದ್ದಾರೆ. ನಮ್ಮ ತಂದೆಯವರು ಬಗ್ಗೆ ಇವತ್ತಿನ ದಿವಸ ನಾವು ಹೇಳೋದಾದರೆ, ನಮಗೆ ವಿದ್ಯಾಭ್ಯಾಸನೇ ಒಂದು ದೊಡ್ಡ ಆಸ್ತಿ ಅಂತ ಹೇಳಿ ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಟ್ಟು ನಮ್ಮ ತಂದೆಯವರು ಬೆಳೆಸಿದ್ರು. ನಾವೆಲ್ಲ 4 ಜನ ಮಕ್ಕಳು ಒಳ್ಳೆ ವಿದ್ಯಾವಂತರಾಗಿ ಎಲ್ಲರೂ ಸಹ ನಾವು ಇವತ್ತು ಬೇರೆ ಬೇರೆ ಒಂದು ವರ್ಗದಲ್ಲಿ ನಮ್ಮ ಒಂದು ಕೆಲಸಗಳನ್ನು ಮಾಡಿಕೊಂಡು ನಾವು ಬದುಕ್ತಾ ಇದ್ದೀವಿ. ನಮ್ಮ ತಂದೆಯವರು ಬಡತನದಿಂದ ಬಂದಿದ್ದರಿಂದ, ಬಡತನದಲ್ಲಿ ಹುಟ್ಟಿ ಬೆಳೆದು ವಿದ್ಯಾಭ್ಯಾಸದ ಒಂದು ಬೆಲೆ ಏನು ಅನ್ನೋದು ಅವರಿಗೆ ಭಾಳ ಸಣ್ಣ ವಯಸ್ಸಿಗೆ ಅದರ ಒಂದು ಬೆಲೆ ಅರ್ಥ ಮಾಡಿಕೊಂಡು ಅವರು ಪಟ್ಟಂಥ ಕಷ್ಟ ಅವ್ರ ವಯಸ್ಸಿನಲ್ಲಿ, ಚಿಕ್ಕ ವಯಸ್ಸಿನಲ್ಲಿ ಈ ಗ್ರಾಮದಲ್ಲಿ ಬೇರೆ ಹಿಂದುಳಿದ ಮಕ್ಕಳು, ಸರ್ಕಾರಿ ಶಾಲೆಗೆ ಹೋಗುವಂಥ ಮಕ್ಕಳು ಅದೇ ಕಷ್ಟ ಯಾವತ್ತೂ ಪಡಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಅವರು ಸತತವಾಗಿ ಸುಮಾರು 40-45 ವರ್ಷಗಳ ಕಾಲದಿಂದನೂ ನಿರಂತರವಾಗಿ ಸರ್ಕಾರಿ ಶಾಲಾ ಮಕ್ಕಳ ಒಂದು ಏಳಿಗೆಗಾಗಿ, ಅವರ ಒಂದು ಡೆವಲಪ್ಮೆಂಟ್ಗಾಗಿ, ಅವರ ಒಂದು ವಿದ್ಯಾಭ್ಯಾಸದ ಏನೇ ಒಂದು ಕೊರತೆ ಇರಲಿ, ಅವರು ದಿನನಿತ್ಯ ಅವರಿಗೆ ಅವಶ್ಯಕತೆ ಇರುವಂಥ ಏನು ವಿದ್ಯಾಭ್ಯಾಸಕ್ಕೆ ಅವಶ್ಯಕತೆ ಇರುವಂಥ ಒಂದು ವಸ್ತುಗಳಾಗಲಿ, ಇವೆಲ್ಲವನ್ನು ನಿರಂತರವಾಗಿ ಅವರು ಈ ಒಂದು ಕುಡಿಗೇಹಳ್ಳಿ ಶಾಲೆ ಮಕ್ಕಳಿಗೆ ನಿರಂತರವಾಗಿ ಒದಗಿಸ್ಕೊಂತ ಅವರು ಸತತವಾಗಿ ಸುಮಾರು ಈ ಒಂದು ಶಾಲೆಗೆ ದಾನಿಗಳ ಮುಖಾಂತರ, ಏನು ಒಬ್ಬ ಗ್ರಾಮದಲ್ಲಿರುವಂಥವರು ಇಲ್ಲ ಸುತ್ತಮುತ್ತ ಇರುವಂಥ ದಾನಿಗಳ ಮುಖಾಂತರ ಮಕ್ಕಳಿಗೆ ಏನೆಲ್ಲ ಬೇಕು, ಅವರಿಗೆ ಬಟ್ಟೆ ಇರ್ಬೋದು, ಶೂ ಇರ್ಬೋದು. ಈಗ ಸರ್ಕಾರದಿಂದ ಬಟ್ಟೆ ಕೊಡ್ತಾರೆ, ಆ ಮಕ್ಕಳು ಹೊಲಿಸ್ಕೊಳ್ಳೋಂಥ ಶಕ್ತಿ ಇರೋದಿಲ್ಲ. ಇದೇನು ಯೂನಿಫಾರ್ಮ್ ಕೊಡ್ತಾರೆ ಮಕ್ಕಳಿಗೆ, ಅದನ್ನು ಸರಿಯಾದ ರೀತಿ ಅದಕ್ಕೆ ಒಂದು ಬೆಲ್ಟ್ ಆಗಲಿ, ಇಲ್ಲ ಒಂದು ಟೈ ಆಗಲಿ, ಇಲ್ಲ ಅದಕ್ಕೊಂದು ಶೂ ಆಗಲಿ, ಅದಕ್ಕೊಂದು ಸಾಕ್ಸ್ ಆಗಲಿ, ಈ ರೀತಿ ಹಾಕೊಂಬರೋದಕ್ಕೆ ಯಾವುದೇ ರೀತಿಯಾದಂಥ ಅವರ ಈಗ ಸರ್ಕಾರಿ ಶಾಲೆ ಮಕ್ಕಳು ಸರ್ಕಾರಿ ಶಾಲೆಗೆ ಬರುವಂಥವರೆಲ್ಲ ಬಡ ಮಕ್ಕಳೇ, ಸಾಹುಕಾರರ ಮಕ್ಕಳು ಇಲ್ಲ ಹಣವಂತರು ಯಾರೂ ಸರ್ಕಾರಿ ಶಾಲೆಗೆ ಕಳಿಸೋದಿಲ್ಲ. ಆದರೆ ಇದನ್ನು ಅರ್ಥ ಮಾಡ್ಕೊಂಡಂಥ ನಮ್ಮ ತಂದೆಯವರು ಈ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಯಾವುದೇ ಸಮಯದಲ್ಲೂ ಏನು ಕಮ್ಮಿ ಆಗಬಾರ್ದು ಅಂತ ಹೇಳಿ ಪ್ರತಿನಿತ್ಯ ಅವರ ಒಂದು ಏಳಿಗೆಗಾಗಿ, ಅವರ ಒಂದು ಬೆಳವಣಿಗೆಗಾಗಿ ದುಡಿತಾ ಬಂದಿದ್ದಾರೆ. ಅವರು ವಿಶೇಷವಾಗಿ ಏನಂತಂದರೆ ನಾನು ಹೇಳೋದು, ಯಾವತ್ತೂ ಅಷ್ಟೇ ಮಕ್ಕಳು ಅವ್ರ ವಿದ್ಯಾಭ್ಯಾಸ ಅನ್ನೋ ವಿಚಾರ ಬಂದಾಗ ಬೇರೆ ಯಾವ ವಿಚಾರನೂ ಅವ್ರಿಗೆ ಇಂಪಾರ್ಟೆಂಟ್ ಆಗೋದಿಲ್ಲ. ಮೊದಲು ಶಾಲೆ ಮಕ್ಕಳು ಅವ್ರಿಗೇನು ಬೇಕು, ಅವ್ರಿಗೇನಿಲ್ಲ ಅನ್ನೋದನ್ನ ವಿಚಾರನ
ಶಿಕ್ಷಕರ ಬಳಿ ವಿಚಾರಿಸ್ತಾ ಅದನ್ನು ನಿರಂತರವಾಗಿ ಆ ಮಕ್ಕಳಿಗೆ ಒದಗಿಸುವಂಥ ಕೆಲಸನ ಇಷ್ಟು ವರ್ಷಗಳ ಕಾಲ ಮಾಡ್ಕೊಂಡು ಬಂದಿದ್ದಾರೆ. ವಿಶೇಷವಾಗಿ ಇನ್ನೊಂದೇನಪ್ಪ ಅಂತಂತಂದರೆ ಇದೇ ಶಾಲೆಯಲ್ಲಿ ಅವರು ಸತತವಾಗಿ ಒಂದು ರಾಷ್ಟ್ರ ಧ್ವಜಕ್ಕೆ ಕೊಡುವಂಥ ಗೌರವ, ಆ ರಾಷ್ಟ್ರ ಧ್ವಜಕ್ಕೆ ಈ ರೀತಿ ಗೌರವ ಸಲ್ಲಿಸುವಂಥ ಒಂದು ಅವಕಾಶ ಮತ್ತು ಒಂದು ಏನು ಹೇಳ್ತಾರೆ ಒಂದು ಅದೃಷ್ಟ ಅಂತಲೇ ಹೇಳ್ಬೋದು. ಅವರಿಗೆ ಸತತವಾಗಿ ಈವರೆಗೂ ನನಗೆ ಗೊತ್ತಿರೋ ಹಾಗೆ ಈವರೆಗೂ ಅವರು ಸುಮಾರು 94 ಬಾರಿ ರಾಷ್ಟ್ರ ಧ್ವಜವನ್ನು ಸತತವಾಗಿ ಅದನ್ನು ಹಾಯಿಸ್ಟ್ ಮಾಡ್ತಾ ಅದಕ್ಕೆ ರಾಷ್ಟ್ರ ಧ್ವಜಕ್ಕೆ ಗೌರವ ಕೊಡ್ತಾ ಬಂದಿದ್ದಾರೆ. ಅದೊಂದು. ನಂತರ ಅವರು ಈ ಗ್ರಾಮದಲ್ಲಿ ಇದೊಂದೇ ಅಲ್ಲದೆ ಶಾಲೆ ವಿಚಾರ ಒಂದೇ ಅಲ್ಲದೆ ಏನೇ ಇರ್ಬೋದು ಈ ಗ್ರಾಮದಲ್ಲಿ ನಾನು ಚಿಕ್ಕ ವಯಸ್ಸಿನಿಂದ ನನಗೆ ಒಂದು ಬುದ್ಧಿ ಬಂದಾಗಿಂದನೂ ನಾನು ನೋಡ್ದಂಗೆ ಈ ಊರಿನಲ್ಲಿ ಈ ಗ್ರಾಮದಲ್ಲಿ ಏನೇ ಒಂದು ಸಣ್ಣ ಸಮಸ್ಯೆ ಆದರೆ ಕೂಡ ಮೊದಲು ಬರೋದೇ ನಮ್ಮ ತಂದೆ ಹತ್ರಗೆ, ನಮ್ಮ ತಂದೆ ಬಳಿ ಬರ್ತಾರೆ. ಯಾವುದೇ ರೀತಿಯಾಗಿರೋ ಒಂದು ಬಸ್ ಇಲ್ಲ, ಒಂದು ರೇಷನ್ ಕಾರ್ಡೇ ಇಲ್ಲ ಏನೋ ಒಂದು ಇನ್ಯಾವುದೋ ಒಂದು ವೇತನ ಬರಲಿಲ್ಲ, ಇನ್ಯಾವುದೋ ಒಂದು ಸರ್ಕಾರದಿಂದ ಬರುವಂಥ ಸೌಲಭ್ಯಗಳನ್ನು ಜನಕ್ಕೆ ತಲುಪಿಸೋದ್ರಲ್ಲಿ ಸತತವಾಗಿ ಇಷ್ಟು ವರ್ಷಗಳ ಕಾಲ ಅವರು ಎಲ್ಲರಿಗೂ ಅದನ್ನು ಸರ್ಕಾರದಿಂದ ಬರುವಂಥ ಸೌಲಭ್ಯಗಳು ಏನೇ ಇರ್ಬೋದು, ಒಂದು ಹಸು ಸಾಲದ ಲೋನ್ ಇರ್ಬೋದು, ಇಲ್ಲ ಒಂದು ಪಿಂಚಣಿ ಇರ್ಬೋದು, ಇಲ್ಲ ಒಂದು ರೇಷನ್ ಕಾರ್ಡ್ ಇರ್ಬೋದು, ಇಲ್ಲ ವಿದ್ಯಾರ್ಥಿ ವೇತನ ಇರ್ಬೋದು, ಇಲ್ಲ ಏನೇ ಒಂದು ಸಮಸ್ಯೆ ಬಂದರೆ ಕೂಡ ನಮ್ಮ ತಂದೆ ಬಳಿ ಅಂತ ಬರೋದನ್ನು ನಾವು ಚಿಕ್ಕ ವಯಸ್ಸಿನಿಂದ ನೋಡಿದ್ದೀವಿ. ಈ ಗ್ರಾಮ ಅಲ್ದಿರೇ ಸುತ್ತಮುತ್ತ ಗ್ರಾಮದವರು ಭಾಳಷ್ಟು ಜನ ಈ ಬೆಂಗಳೂರು ಪೂರ್ವ ತಾಲೂಕಿನಲ್ಲಿ ಇರುವಂಥ ಜನಗಳು ಭಾಳಷ್ಟು ಹಳ್ಳಿಗಳಿಂದ ನಮ್ಮ ತಂದೆಯವರನ್ನು ಹುಡುಕೊಂಡು ಮನೆ ಬಂದು ಕಾತಿರೋದನ್ನು ನಾವು ಚಿಕ್ಕ ವಯಸ್ಸಿನಿಂದ ನೋಡ್ತಾನೆ ಬಂದ್ವಿ. ಅದು ಎಲ್ಲೋ ಒಂದು ಕಡೆ ನನಗೆ ಒಂದು ಸ್ಫೂರ್ತಿ, ನನಗೆ ಅಲ್ಲ ನಮ್ಮ ಈ ಜನ್ರೇಷನ್ಗೆ ನಮ್ಮ ತಂದೆ ಅಂತವರು ಒಂದು ಒಳ್ಳೆ ಸ್ಫೂರ್ತಿ ಅಂತಲೇ ಹೇಳ್ಬೋದು. ಯಾಕಂತಂದರೆ ನಾನು ಏನಾದರೂ ಇವತ್ತು ವಿದ್ಯಾಭ್ಯಾಸ ಶಾಲೆಗೆ ಹೋಗ್ತೀವಿ, ಕಾಲೇಜ್ಗೆ ಹೋಗ್ತೀವಿ, ಕೆಲಸಕ್ಕೆ ಹೋಗ್ತೀವಿ, ಇಷ್ಟು ಬಿಟ್ಟರೆ ಬೇರೆ ಕೆಲವೊಂದು ಬಹಳಷ್ಟು ಜನಗಳಿಗೆ ಬೇರೆ ಏನೂ ಗೊತ್ತಿರೋದಿಲ್ಲ. ಆದರೆ ನಾವು ಕೆಲವರು ಅಷ್ಟೇ ಈ ರೀತಿ ಈ ಎಲ್ಲ ಅವಕಾಶಗಳನ್ನ ಕಲಿಯುವಂಥ ಒಂದು ಅವಕಾಶಗಳಿರ್ತದೆ. ಈಗ ನಾವು ನಮ್ಮ ವಿಚಾರಕ್ಕೆ ಬಂದಾಗ ನಮ್ಮ ತಂದೆ ಹತ್ರ ಭಾಳಷ್ಟು ವಿಚಾರಗಳನ್ನ ನಾವು ಇವತ್ತು ಕಲ್ತ್ಕೊಂಡಿದ್ದೀವಿ. ಇವತ್ತು ನಮ್ಗೆ ಮಾರ್ಗದರ್ಶಕರೇ ನಮ್ಮ ತಂದೆಯವ್ರನ್ನ, ಅವರೇ ನಮಗೊಂದು ಸ್ಫೂರ್ತಿ. ಎಂಥ ಸಮಯ ಬಂದ್ರೂ ಹೋರಾಟದ ಮುಖಾಂತರ ಮತ್ತು ನ್ಯಾಯ ದೊರಕಿಸ್ಕೊಡುವಂಥದ್ದು, ಹೋರಾಟದ ಮುಖಾಂತರ ಕಾನೂನು ಅಡಿಯಲ್ಲಿ ಯಾವ ರೀತಿ ಹೋರಾಟವನ್ನು ಮಾಡಬೇಕು, ನಮ್ಮ ಕಾನೂನು ಅಡಿಯಲ್ಲಿ ನಮಗೆ ಖಂಡಿತವಾಗ್ಲೂ ನ್ಯಾಯ ಸಿಗುತ್ತೆ ಅನ್ನೋದಕ್ಕೆ ಒಂದು ಸಾಕ್ಷಿನೇ ನಮ್ಮ ತಂದೆ. ಯಾಕಂದರೆ ನಿರಂತರವಾಗಿ ಹೋರಾಟವನ್ನು ಮಾಡಿ ಸಾಕಷ್ಟು ಕಾನೂನು ಹೋರಾಟಗಳನ್ನು ಅವ್ರ ಜೀವನದಲ್ಲಿ ಗೆದ್ದಿರೋದನ್ನು ನಾನು ನೋಡಿದ್ದೀನಿ. ಭಾಳಷ್ಟು ಜನ ಹೇಳ್ತಾರೆ, ಏನಪ್ಪ ನಿಮ್ಮ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ನ್ಯಾಯ ಸಿಗಲ್ಲ, ಇಲ್ಲ ಅಲ್ಲೋದ್ರೆ ಇಲ್ಲಿ ನ್ಯಾಯ ಸಿಗಲ್ಲ, ಇಲ್ಲ ಅವರು ಅದನ್ನು ನಂಬೋದೇ ಇಲ್ಲ. ಅವರು ನಿರಂತರವಾಗಿ ಸಾಕಷ್ಟು ಈ ರೀತಿ ಅನ್ಯಾಯಗಳಾದಾಗ ನ್ಯಾಯ ದೊರಕಿಸ್ಕೊಡುವಂಥ ಕೆಲಸನ ಕಾನೂನಾತ್ಮಕವಾಗಿ ಮಾಡಿದ್ದಾರೆ. ಅದನ್ನು ನಾವು ಕಣ್ಣಾರೆ ಕಂಡಿದ್ದೀವಿ. ಅದನ್ನೇ ನಾವು ಇವತ್ತು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಜೀವನದಲ್ಲಿ. ಹಂಗಾಗಿ ಏನೇ ಇರ್ಬೋದು, ಈಗ ಭಾಳಷ್ಟು ಹೋರಾಟಗಳನ್ನ ಮಾಡಿದ್ದಾರೆ. ಈಗ ಗ್ರಾಮದಲ್ಲಿ ಏನೇ ಇರ್ಬೋದು, ಒಂದು ಸ್ಮಶಾನ ವಿಚಾರ ಆಗಿರ್ಬೋದು, ಒಂದು ಮೂಲಭೂತ ಸೌಕರ್ಯಗಳೇ ಆಗಿರ್ಬೋದು, ಒಂದು ನೀರಿನ ವಿಚಾರನೇ ಆಗಿರ್ಬೋದು, ಏನೇ ಇದ್ರೂ ಸಹ ಅವರು ಇಮಿಡಿಯೇಟಾಗಿ ಫಸ್ಟ್ ಮಾಡೋದೇ ಒಂದು ಅರ್ಜಿ ಮುಖಾಂತರ ಅವರು ಅಧಿಕಾರಿಗಳಿಗೆ ಗಮನಕ್ಕೆ ತರೋವಂಥದ್ದು, ಇಲ್ಲ ಅಧಿಕಾರಿಗಳನ್ನ ಭೇಟಿ ಮಾಡಿ ಮಾತಾಡಿ ಈ ಬೇಕಾಗಿರುವಂಥ ಒಂದು ಕೆಲಸ ಕಾರ್ಯಗಳನ್ನ ಮಾಡಿಸುವಂಥದ್ದನ್ನಲ್ಲಿ ಮಾಡಿದ್ದಾರೆ. ಅವರು ಯಾವತ್ತೂ ಬಿಸ್ನೆಸ್ ಮಾಡಬೇಕು, ನಾನು ಇನ್ನೇನೋ ಒಂದು ಹಣ ಮಾಡಬೇಕು, ಇನ್ಯಾವುದೋ ರೀತಿ ನಾನು ಬೇರೆ ಒಂದು ವರ್ಗಕ್ಕೆ ಮಾಡಬೇಕು ಅಂತ ಹೋಗಿದ್ದನ್ನು ನಾನು ನನ್ನ ಜೀವನದಲ್ಲಿ ಇವತ್ತವರೆಗೂ ನಾನು ನೋಡಲಿಲ್ಲ. ಅವ್ರಿಗೆ ಯಾವತ್ತೂ ಅಷ್ಟೇ ಸೇವೆ ಮಾಡಬೇಕು. ಅವರು ಒಂದು IT ಕಾರ್ಖಾನೆಯಲ್ಲಿ ನೌಕರರ ಕೆಲಸ ಮಾಡಿ ರಿಟೈರ್ಡ್ ಆದರು. ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿ ಕೂಡ ಸಹ ಅವರು ಕೆಲಸ ಮಾಡಿದ್ದಾರೆ, ಚುನಾಯಿತರಾಗಿ. ಚಳುವಳಿಯಲ್ಲೂ ಸಹ ಇದ್ದರು. ಸಾಕಷ್ಟು ದೊಡ್ಡ ದೊಡ್ಡ ಹೋರಾಟಗಳಲ್ಲಿ ಅವರು ಚಳುವಳಿಯಲ್ಲಿ ಹೋರಾಟಗಳನ್ನು ಮಾಡಿರೋದನ್ನು ನಾವೆಲ್ಲ ಕಂಡಿದ್ದೀವಿ. ಹಾಗಾಗಿ ಇವತ್ತಿನ ಒಂದು ಪೀಳಿಗೆಗೆ, ಇವತ್ತಿನ ಒಂದು ಮಕ್ಕಳು ಏನಿದ್ದಾರೆ ಇವತ್ತು ಈ ನಮ್ಮ ತಂದೆ ಅಂತವರು ನಮಗೆ ಸ್ಫೂರ್ತಿ ಅಂತಂದಾದಾಗ ಇಂಥವ್ರ ಹೆಜ್ಜೆಗಳಲ್ಲಿ ನಡಿಬೇಕು ಅಂತೇಳಿ ನಾನು ಸಹ ಬಯಸ್ತಾ, ಅವರಿಗೆ ಇನ್ನೂ ದೇವರು ಒಳ್ಳೆ ಒಂದು ಆರೋಗ್ಯ, ಒಂದು ಆಯುಷ್ ಎಲ್ಲ ಕೊಟ್ಟು ಕಾಪಾಡಲಿ ಅಂತೇಳಿ ನಾನು ಈ ಮುಖಾಂತರ ವಿನಂತಿಸ್ಕೊಳ್ತೀನಿ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಸರ್ಕಾರ ಇತ್ತೀಚೆಗೆ ಶಾಲೆಗಳನ್ನು ಮುಚ್ಚುತ್ತಾ ಬಂದಿದೆ.
ಸರ್ಕಾರಿ ಶಾಲೆ ಅಂತ ಹೇಳಿದ್ರೆ ಜನಸಾಮಾನ್ಯರು ಹಾಗೂ ವಿದ್ಯಾರ್ಥಿಗಳು ಮೂಗು ಮುರಿಯುವಂಥ ಒಂದು ಕಾಲ. ಅಂಥ ಒಂದು ಈ ಕಾಲಘಟ್ಟದಲ್ಲಿ ನಮ್ಮ ಎಚ್ ವೆಂಕಟೇಶ್ ಅನ್ನೋ ಒಬ್ಬ ಮೇಧಾವಿ ಅಂದರೆ ತಪ್ಪಾಗಲಿಕ್ಕಿಲ್ಲ, ಮೇಧಾವಿ, ಸಮಾಜಮುಖಿ ಹಾಗೂ ಸಾಹಿತ್ಯಮುಖಿ ಹಾಗೂ ವಿದ್ಯಾದಾನ ಮಾಡುವುದರಲ್ಲಿ ಎತ್ತಿದ ಕೈಯಾಗಿರುವಂಥ ಇಂಥ ವ್ಯಕ್ತಿಗಳು ನಮ್ಮ ಕರ್ನಾಟಕದಲ್ಲಿ, ನಮ್ಮ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಮತ್ತು ನಮ್ಮ ಕರ್ನಾಟಕದ ಶಾಲೆಗಳನ್ನು ಅಭಿವೃದ್ಧಿಪಡಿಸೋದ್ರಲ್ಲಿ ಮುಂಚೂಣಿಗೆ ಬರಲಿ ಅಂತ ಹೇಳ್ಬಿಟ್ಟು ನಾನು ಹಾರೈಸ್ತಾ ಇದ್ದೀನಿ. ವೀಕ್ಷಕರೇ, ನಮ್ಮ ಭಾವಸಿಂಚನ ಯೂಟ್ಯೂಬ್ ಚಾನಲ್ ಇಂತಹ ಮಹಾನ್ ಪ್ರತಿಭೆಗಳನ್ನು ನಾವು ಪರಿಚಯ ಮಾಡ್ತೀವಿ, ನಿಮ್ಮಲ್ಲೂ ಕೂಡ ಸ್ಫೂರ್ತಿ ತುಂಬ್ತೀವಿ. ನೀವು ಭಾವಸಿಂಚನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಈ ಕ್ಷಣವೇ ನೀವು ಭಾವಸಿಂಚನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರಾವ್ಯ ಎಸ್ ರಾವ್. ನೀವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವತ್ತು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.